press the bell icon on the YouTube app and never miss another update. ಹಲೋ ಮಕ್ಕಳೇ, ಇವತ್ತಿನ ತರಗತಿಯಲ್ಲಿ ನಾನು ನಿಮಗೆ ಸಮಾಂತರ ಚತುರ್ಭುಜಗಳು ಮತ್ತು ತ್ರಿಭುಜಗಳ ವಿಸ್ತೀರ್ಣಗಳು ಈ ಪಾಠದಲ್ಲಿ ಪ್ರಮೇಯ ತಿಳಿಸ್ಕೊಡ್ತಾ ಇದ್ದೀನಿ. ಪ್ರಮೇಯ ಏನಿದೆ ಅಂತ ನೋಡ್ಕೊಳ್ಳೋಣ. ಫಸ್ಟು ಪ್ರಮೇಯ 11.1 ಅಂದರೆ ಥೇರಮ್ ಅಂತ ಹೇಳಿ ಕರಿತೀವಿ ನಾವು. ಥೇರಮ್ 11.1 ಏನು ಹೇಳುತ್ತೆ, ಸ್ಟೇಟ್ಮೆಂಟ್ ಅಂತ ಹೇಳಿ. ಸ್ಟೇಟ್ಮೆಂಟ್ ಏನಿದೆ ನೋಡ್ಕೊಳ್ಳಿ. ಇಲ್ಲಿ ಒಂದೇ ಪಾದದ, ನಿಮಗೆ ಹಿಂದಿನ ತರಗತಿಯಲ್ಲಿ ಕಂಡೀಷನ್ನ ಕಲ್ತಿದ್ರಿ, ಏನು ಒಂದೇ ಪಾದ ಮತ್ತು ಒಂದೇ ಜೊತೆಯ ಸಮಾಂತರ ರೇಖೆಗಳು ಇರುವಂಥದ್ದನ್ನ ನೀವು ನೋಡ್ಬೋದು. ಅದು ಸಮಾಂತರ ಚತುರ್ಭುಜ ಮತ್ತು ತ್ರಿಭುಜಗಳ ನಡುವೆ ಇರುವಂಥದ್ದು ಸಮಾಂತರ ರೇಖೆಗಳು ಇರ್ತವೆ. ಸಮಾಂತರ ರೇಖೆಗಳ ನಡುವೆ ಆ ಎರಡು ಆಕೃತಿಗಳು ಇರ್ತವೆ ಅಂತ ನೀವು ನೋಡಿದ್ರಿ. ಮತ್ತೆ ಅವೆರಡಕ್ಕೂ ಒಂದೇ ಪಾದ ಇರುತ್ತೆ ಅನ್ನೋದನ್ನ ನೀವು ನೋಡಿದ್ರಿ, ಹೌದಲ್ವಾ? ಇಲ್ಲಿ ಪ್ರಮೇಯ ಏನು ಹೇಳ್ತಿದೆ, ಒಂದೇ ಪಾದದ ಮೇಲೆ ಮತ್ತೆ ಒಂದೇ ಪಾದದ ಮೇಲೆ ಮತ್ತು ಒಂದೇ ಜೊತೆಯ ಸಮಾಂತರ ರೇಖೆಗಳು. ಈಗ ಒಂದು ಪಾದ ಇರುತ್ತೆ ಮತ್ತು ಎರಡು ಸಮಾಂತರ ರೇಖೆಗಳಿರ್ತವೆ. ಇವುಗಳ ನಡುವೆ, ಇವೆರಡುಗಳ ನಡುವೆ ಇರುವ ಎರಡು ಸಮಾಂತರ ಚತುರ್ಭುಜಗಳು ಏನಂತ ಹೇಳಿದರೆ ಸಮಾಂತರ ಚತುರ್ಭುಜಗಳು. ಅಂದರೆ ಯಾವ ಆಕಾರದಲ್ಲಿ ಇರ್ತವೆ ಸಮಾಂತರ ಚತುರ್ಭುಜಗಳು? ಈ ಆಕಾರದಲ್ಲಿ ಇರುವಂಥದ್ದು ನೀವು ನೋಡ್ಬೋದು, ಹೌದಲ್ಲ? ಎರಡು ಚತುರ್ಭುಜಗಳು ಅಂತ ಹೇಳಿದ್ದಾರೆ. ಅಂದರೆ ಒಂದೇ ಪಾದ ಇರಬೇಕು ಮತ್ತು ಎರಡು ಸಮಾಂತರ ರೇಖೆಗಳ ನಡುವೆ ಇರಬೇಕು ಅಂತ ಹೇಳಿರೋದು. ನೋಡಿ, ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಆ ಆಕೃತಿ ಯಾವ ರೀತಿಯಲ್ಲಿರುತ್ತೆ ಅಂದರೆ ಈ ರೀತಿಯಲ್ಲಿ ನೀವು ನೋಡಬಹುದು. ಸಾರಿ, ಈಗ ನೋಡಿ, ಇಲ್ಲಿ ಎರಡು ನಮಗೆ ಯಾವ ಆಕೃತಿಗಳಿದ್ದಾವೆ ನೋಡಿ, ಈ ರೀತಿಯಲ್ಲಿ ಎರಡು ಆಕೃತಿಗಳಿದ್ದಾವೆ. ಸಮಾಂತರ ಚತುರ್ಭುಜ, ಇದು ಒಂದು ಸಮಾಂತರ ಚತುರ್ಭುಜ, ಇದೊಂದು ಸಮಾಂತರ ಚತುರ್ಭುಜ. ಇವೆರಡೂ ಸಮಾಂತರ ಚತುರ್ಭುಜಗಳು ಏನಾಗಿರಬೇಕು ಅಂತ ಹೇಳಿದ್ದಾರೆ, ಅವರು ಒಂದೇ ಪಾದದಲ್ಲಿ ಇರಬೇಕು ಅಂತ ಹೇಳಿದ್ದಾರೆ. ಹಾಗಾದರೆ ಅದು ಯಾವ ರೀತಿಯಲ್ಲಿ ಬರುತ್ತೆ ನೋಡಿ, ಒಂದೇ ಬೇಸ್ ಇರಬೇಕು. ಅರ್ಥ ಆಗ್ತಿದ್ದೇನಾ ನಿಮಗೆ? ಏನು, ಒಂದೇ ಪಾದ ಇರಬೇಕು, ಒಂದೇ ಪಾದ ಇರಬೇಕು ಮತ್ತು ಒಂದೇ ಪಾದ ಇರಬೇಕು ಮತ್ತು ಒಂದೇ ಸಮಾಂತರ ರೇಖೆಗಳ ನಡುವೆ ಇರಬೇಕು ಆ ಆಕೃತಿ ಅಂತ ಹೇಳಿರುವಂಥದ್ದು. ಹಾಗಿದ್ರೆ ಫಸ್ಟು ಆ ಆಕೃತಿನ ಬರ್ಕೊಳ್ಳೋ ಮುಖಾಂತರ ನಾವು ಈ ಪ್ರಮೇಯನ ಬಿಡಿಸ್ತಾ ಬರೋಣ. ನೀವು ಯಾವುದೇ ಪ್ರಮೇಯನ ಬಿಡಿಸೋಕ್ಕಿಂತ ಮುಂಚೆ ಫಸ್ಟು ಒಂದು ಆ ಸ್ಟೇಟ್ಮೆಂಟ್ ಮೇಲೆ ಒಂದು ರಫ್ ಡಯಾಗ್ರಾಮ್ ಹಾಕೋಬೇಕಾಗತ್ತೆ. ರಫ್ ಡಯಾಗ್ರಾಮ್ ಹಾಕ್ಕೊಂಡು ಅದ್ರ ಮೇಲೆ ಒಂದು ದತ್ತವನ್ನು ಬರ್ಕೊಂಡು ನೆಕ್ಸ್ಟ್ ನೀವೇನು ಮಾಡಬೇಕಾಗತ್ತೆ, ಪ್ರೂವ್ ಮಾಡಬೇಕಾಗತ್ತೆ. ಅಂದರೆ ಅದು ಹೇಗೆ ಬಂತು ಅನ್ನೋದನ್ನು ನೀವು ಪ್ರೂವ್ ಮಾಡಬೇಕಾಗತ್ತೆ. ಗೊತ್ತಾಗ್ತಿದೆ ಅಲ್ವಾ? ಹೇಗೆ ಬಂತು ಅನ್ನೋದನ್ನು ಪ್ರೂವ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ನಾನು ಒಂದು ರಫ್ ಡಯಾಗ್ರಾಮ್ ಹಾಕ್ಕೊತೀನಿ. ಅವ್ರು ಹೇಳಿರೋ ಕಂಡೀಷನ್ ಮೇಲೆ ಬರ್ಕೊಳ್ತಾ ಇದ್ದೀನಿ ಆ ಚಿತ್ರವನ್ನು. ಒಂದೇ ಪಾದ, ಈಗ ಒಂದು ಪಾದವನ್ನು ಪರಿಗಣಿಸಿದ್ದೀನಿ ಮತ್ತು ಒಂದೇ ಜೊತೆಯ ಸಮಾಂತರ ರೇಖೆಗಳ ನಡುವೆ ಆ ಆಕೃತಿ ಬರಬೇಕು. ಹೇಗೆ ಬರುತ್ತೆ ನೋಡಿ, ಹೇಗೆ ಬರಬಹುದು ಅಂತ ಹೇಳಿ. ಇದನ್ನು ಜಾಯಿನ್ ಮಾಡಿದ್ರಿ ಅಂದರೆ ಹೇಗೆ ಬರುತ್ತೆ, ಹೀಗೆ. ಇಲ್ಲಿ ಒಂದು ಸಮಾಂತರ ಚತುರ್ಭುಜ ಮತ್ತು ಈ ರೀತಿ ಬರುವಂಥದ್ದು. ಕ್ಲಿಯರ್ ಆಗ್ತದೆ ಅಲ್ವಾ? ಈ ರೀತಿಯಲ್ಲಿ ನಾವು ಎರಡು ಚತುರ್ಭುಜಗಳನ್ನ ಬರ್ಕೋಬೋದು. ಇದು ಮೇಲ್ಗಡೆ ಇರುವಂಥ ಒಂದು ಚತುರ್ಭುಜ, ಹಿಂದ್ಗಡೆ ಇರುವಂಥದ್ದು ಒಂದು ಚತುರ್ಭುಜ. ಅಂದರೆ ಎರಡು ಓವರ್ಲ್ಯಾಪ್ ಆಗಿರುವಂಥದ್ದನ್ನು ನೀವು ಇಲ್ಲಿ ಗಮನಿಸಬಹುದು. ಗೊತ್ತಾಗ್ತದೆ ಅಲ್ವಾ ಮಕ್ಕಳೇ? ಈ ರೀತಿಯಲ್ಲಿ ನಾವು ಆ ಆಕೃತಿಯನ್ನು ಬರ್ಕೋಬಹುದು. ಗೊತ್ತಾಗ್ತಿದೆನಾ ನಿಮಗೆ? ನೋಡಿ, ಫಸ್ಟು ಇದು ಒಂದು ಸಮಾಂತರ ಚತುರ್ಭುಜ, ಹೌದಾ? ಇದ್ರ ಒಳಗಡೆ ಇನ್ನೊಂದು ಸಮಾಂತರ ಚತುರ್ಭುಜ ಇರುವಂಥದ್ದನ್ನು ನೀವು ಗಮನಿಸ್ಬೋದು.
ಅರ್ಥ ಆಗ್ತಿದೆನಾ ಮಕ್ಕಳೇ? ಸೊ ಇವೆರಡೂ ಚತುರ್ಭುಜಗಳು ಎರಡು ಸಮಾಂತರ ರೇಖೆಗಳ ನಡುವೆ ಇದೆ ಮತ್ತು ಎರಡಕ್ಕೂ ಒಂದೇ ಪಾದ ಇದೆ. ಹೌದಾ? ನೋಡಿ, ಎರಡಕ್ಕೂ ಒಂದೇ ಪಾದ ಇದೆ. ಆ ಕಾರಣದಿಂದಾಗಿ ನಾನು ಈ ರೀತಿಯಲ್ಲಿ ಆಕೃತಿಯನ್ನು ಬರ್ಕೊಳ್ತೀನಿ. ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ನಿಮಗೆ ಪ್ರಶ್ನೆನ ಹೇಗೆ ಅದನ್ನು ಬಿಡಿಸ್ಕೊಂಡು ಆಕೃತಿಯನ್ನು ಬರ್ಕೊಳೋದು ಅನ್ನೋದು ಗೊತ್ತಾಗಿದೆ ಅಂತ ಹೇಳ್ತೀನಿ ಅಂದ್ಕೊಳ್ತೀನಿ ಮಕ್ಕಳೇ. ಈಗ ಆ ಆಕೃತಿನ ಬರ್ಕೊಂಡ್ಬಿಡೋಣ. ಫಸ್ಟು ಈ ರೀತಿಯಲ್ಲಿ ನಾನು ಬರ್ಕೊಂಡಿದ್ದೀನಿ. ಸೊ ಈ ರೀತಿಯಲ್ಲಿ ಆ ಆಕೃತಿನ ಬರ್ಕೊಂಡಿದ್ದೀನಿ ಮಕ್ಕಳ. ನೋಡಿ, ಇಲ್ಲಿ ನಮಗೆ ಫಸ್ಟ್ ಒಂದು ಚತುರ್ಭುಜ ಇದೆ, ಅದಕ್ಕೆ ಒಂದು ನೇಮಿಂಗ್ ಮಾಡ್ಕೊಂಡ್ಬಿಡ್ತೀನಿ. ಏನಪ್ಪ ಅಂತಂದರೆ ಎ ಬಿ ಸಿ ಮತ್ತು ಡಿ. ಇದು ಒಂದು ಸಮಾಂತರ ಚತುರ್ಭುಜ. ಈಗ ಸರಿ ಆಗ್ತದೆ. ಎ ಬಿ ಇದು ಸಿ ಡಿ ಅಂತ ಹೇಳಿ ಫಸ್ಟು ಈ ಚತುರ್ಭುಜಕ್ಕೆ ನೇಮಿಂಗ್ ಮಾಡ್ಕೊಂಡಿದ್ದೀನಿ ನಾನು. ನಂತರ ಇನ್ನೊಂದು ಚತುರ್ಭುಜ ಇದೆ, ಅದು ಏನಪ್ಪ ಅಂದರೆ ಡಿ ಇ, ಗೊತ್ತಾಗ್ತದೆ ಅಲ್ವಾ? ಡಿ ಇ ಎಫ್ ಅಂತ ಹೇಳಿ ಆಲ್ರೆಡಿ ನೇಮಿಂಗ್ ಮಾಡಿದ್ದೀನಿ, ಅದನ್ನು ಬರೆಯೋ ಅವಶ್ಯಕತೆ ಏನಿಲ್ಲ. ಇದಕ್ಕೆ ಡಿ, ಇದು ಇ, ಎಫ್ ಅಂತ ಹೇಳಿ ನೇಮಿಂಗ್ ಮಾಡ್ಕೊಂಡಿದ್ದೀನಿ. ನೋಡಿ, ಅವ್ರು ಹೇಳಿರೋ ಪ್ರಕಾರ ಒಂದು ಆಕೃತಿನ ಬರ್ಕೊಂಡಿದ್ದೀನಿ. ಇದಕ್ಕೆ ಎರಡೂ ಆಕೃತಿ ಅಂದರೆ ಎರಡೂ ಚತುರ್ಭುಜಗಳಿಗೂ ಒಂದೇ ಪಾದ ಇದೆ, ಡಿ ಸಿ ಇದೆ. ಹೌದಾ? ಮತ್ತು ಒಂದೇ ಜೊತೆಯ ಸಮಾಂತರ ರೇಖೆಗಳು ಇರಬೇಕು. ಅಂದರೆ ಈ ರೀತಿಯಲ್ಲಿ ನೋಡಿ, ಈ ಎರಡು ರೇಖೆಗಳ ನಡುವೆ ಇರುವಂಥದ್ದು ಈ ಎರಡು ಸಮಾಂತರ ಚತುರ್ಭುಜಗಳು. ಆ ಕಾರಣದಿಂದಾಗಿ ನಾನು ಬರ್ಕೊಂಡಿದ್ದೀನಿ. ಈಗ ಇದನ್ನು ಪ್ರೂವ್ ಮಾಡಬೇಕು, ನೀವು ಸಾಧಿಸಬೇಕು. ಹೇಗೆ ಬಂತು ಅಂತ ಹೇಳಿ ಪ್ರೂವ್ ಮಾಡಬೇಕು. ಅವ್ರು ಕೊಟ್ಟಿರೋದೇನು, ಈ ರೀತಿ ಇರಬೇಕು, ಎರಡು ಸಮಾಂತರಗಳ ಚತುರ್ಭುಜಗಳು ಇರಬೇಕು, ಅದರ ವಿಸ್ತೀರ್ಣಗಳು ಪರಸ್ಪರ ಸಮವಾಗಿರ್ತಾವ ಅಂತ ಹೇಳಿ. ಇಲ್ಲಿ ಎರಡು ಚತುರ್ಭುಜಗಳು ಇದಾವಲ್ವಾ, ಸಮಾಂತರ ಚತುರ್ಭುಜಗಳು, ಅವುಗಳ ವಿಸ್ತೀರ್ಣ ಏನಾಗಿರಬೇಕು, ಈಕ್ವಲ್ ಆಗಿರಬೇಕು ಅಂತ ಹೇಳಿರೋದು. ಏನು ಕೊಟ್ಟಿದ್ದಾರೆ ಹೇಳಿ ಅವರು? ಇವಾಗ ವಿಸ್ತೀರ್ಣ, ಎರಡು ಚತುರ್ಭುಜದ್ದು ವಿಸ್ತೀರ್ಣ ಅಂದರೆ ಏರಿಯಾ ಅಂತ ಹೇಳಿ ಕರಿತೀವಿ. ಮೊದಲಿರೋದೇನು ಎ ಡಿ ಅಲ್ಲ ಸಾರಿ ಎ ಬಿ ಸಿ ಡಿ. ಎ ಬಿ ಸಿ ಡಿ ಈಸ್ ಈಕ್ವಲ್ ಟು ವಿಸ್ತೀರ್ಣ ಡಿ ಇ ಎಫ್ ಸಿ. ಡಿ ಇ ಎಫ್ ಸಿ ಅಂತ ಹೇಳಿ ನೀವು ಪ್ರೂವ್ ಮಾಡಬೇಕಾಗಿರೋದು. ಅಂದರೆ ಎರಡು ಸಮವಾಗಿರ್ತಾವ. ಎ ಬಿ ಸಿ ಡಿ ಈಸ್ ಈಕ್ವಲ್ ಟು ಡಿ ಇ ಎಫ್ ಸಾರಿ ಡಿ ಇ ಎಫ್ ಸಿ. ಸಾರಿ ಇಲ್ಲಿ ಕಂಟಿನ್ಯೂಯೇಷನ್ ಸಿ ಡಿ ಇ ಎಫ್ ಕಂಟಿನ್ಯೂಯೇಷನ್ ಇರೋ ರೀತಿಯಲ್ಲಿ ತೆಗೆದುಕೊಳ್ತೀನಿ ನಾನು. ಸಿ ಡಿ ಅಂದರೆ ಸಿ ಡಿ ಇ ಎಫ್.
ಸಿ ಡಿ ಇ ಎಫ್ ಅಂತ ಹೇಳಿ ನೀವು ಪ್ರೂವ್ ಮಾಡಬೇಕಾಗಿರೋದು. ಗೊತ್ತಾಗ್ತಿದಲ್ವಾ? ನೋಡಿ, ಮೊದಲನೇದಾಗಿ ಎ ಬಿ ಸಿ ಡಿ ಅನ್ನೋ ವಿಸ್ತೀರ್ಣನ ಹೊಂದಿದೆ. ಇದಕ್ಕೂ ಒಂದು ವಿಸ್ತೀರ್ಣ ಇರುತ್ತೆ, ಅಂದರೆ ಸಮಾಂತರ ಚತುರ್ಭುಜ. ನೋಡಿ ಇಲ್ಲಿ ಮತ್ತೆ ಸಿ ಡಿ ಇ ಎಫ್ ಅನ್ನೋ ಒಂದು ಚತುರ್ಭುಜ, ಅದರದ್ದು ವಿಸ್ತೀರ್ಣ ಎರಡೂ ಸಮವಾಗಿದೆನಾ ಅನ್ನೋದನ್ನು ನೀವು ಇಲ್ಲಿ ಪ್ರೂವ್ ಮಾಡಬೇಕಾಗಿರೋದು. ನೋಡಿ ಮಕ್ಕಳೇ, ನಿಮ್ಮ ಪುಸ್ತಕದಲ್ಲಿ ಏನು ಕೊಟ್ಟಿದ್ದಾರೆ ಹೀಗೆ ಬರ್ಕೊಂಡ್ರು ಸರಿನೇ, ಬಟ್ ನಿಮ್ಮ ಪುಸ್ತಕದಲ್ಲಿರುವಂಥದ್ದು ಏನಪ್ಪ ಅಂದರೆ ಇ ಎಫ್ ಸಿ ಡಿ ಅಂತ ಇದೆ. ಇ ಎಫ್ ಸಿ ಡಿ ಯಾಕಂದರೆ ಇಲ್ಲಿ ನೀವೇನು ಮಾಡಿದ್ದೀರಾ ಎ ಬಿ ಸಿ ಡಿ ಅಂತ ತೆಗೆದುಕೊಂಡಿದ್ದೀರಾ, ಅವ್ರು ಏನು ಕೊಟ್ಟಿದ್ದಾರೆ ಅಂದರೆ ಇ ಎಫ್ ಸಿ ಡಿ ಅಂತ ಹೇಳಿಕೊಟ್ಟಿದ್ದಾರೆ. ಹಾಗಾಗಿರೋದ್ರಿಂದ ನಾನು ಹಾಗೆ ತೊಗೊತೀನಿ. ನೀವು ಹೇಗೆ ಮಾಡಿದ್ರು ಸರಿನೇ, ಎರಡರದ್ದು ಹೇಗೆ ಮಾಡಿದ್ರು ಅಂದರೆ ಮೀನ್ಸ್ ನೀವು ಸಿ ಡಿ ಇ ಎಫ್ ಅಂತ ತಗೊಂಡ್ರು ಸರಿನೇ, ಅಥವಾ ಇ ಎಫ್ ಸಿ ಡಿ ಅಂತ ತೆಗೆದುಕೊಂಡ್ರು ಸರಿನೇ. ಗೊತ್ತಾಗ್ತಿದಲ್ವಾ? ಇವಾಗ ನೀವು ಪ್ರೂವ್ ಮಾಡಬೇಕಾಗಿರೋದು ಇದು. ಈಗ ಸಾಧನೆ ಮಾಡಲಿಕ್ಕಿಂತ ಮುಂಚೆ ಫಸ್ಟ್ ದತ್ತ ಏನಿದೆ ಅಂತ ಬರ್ಕೊಳ್ಳೋಣ. ಸಾಧನೆ ಇವಾಗ ಸಾಧಿಸ್ತೀರಿ, ಸಾಧನೆ ಮಾಡಬೇಕು. ಈಗ ಸಾಧನೆ ಮಾಡಲಿಕ್ಕಿಂತ ಮುಂಚೆ ಇದರೊಳಗಡೆ ಇರುವಂಥ ಡಾಟಾ ಅಂದರೆ ದತ್ತ ಅಂತ ಹೇಳಿ ಕರಿತೀವಿ. ದತ್ತ ಏನೇನಿದೆ ಅಂತ ಹೇಳಿ ಬರ್ಕೊಳ್ಳೋಣ. ನೋಡಿ, ಇಲ್ಲಿ ಎಷ್ಟು ಚತುರ್ಭುಜಗಳಿದ್ದಾವೆ? 2 ಚತುರ್ಭುಜಗಳು. ಎಷ್ಟು? 2 ಸಮಾಂತರ ಚತುರ್ಭುಜಗಳು ಇದ್ದಾವೆ. ಹೌದಲ್ವಾ? ಸಮಾಂತರ ಚತುರ್ಭುಜಗಳು ಇರೋವಂಥದ್ದು. ಅದು ಯಾವುದು 2 ಸಮಾಂತರ ಚತುರ್ಭುಜಗಳು? ನೋಡಿ, ಒಂದು ಫಸ್ಟು ಎ ಬಿ ಸಿ ಡಿ, ಹೌದಾ? ಮತ್ತು ಇನ್ನೊಂದು ಯಾವುದಿದೆ? ಇ ಎಫ್ ಸಿ ಡಿ. ಇದನ್ನು ನಾವು ಶಾರ್ಟಲ್ಲಿ ಹೇಗೆ ಬರಿತೀವಿ ಅಂದರೆ ಪ್ಯಾರಲೋಗ್ರಾಮ್ ಅಂತ ಬರಿತೀವಿ. ಹೀಗೆ ಬರ್ಕೊಂಡಿದ್ದೀನಿ. 2 ಸಮಾಂತರ ಚತುರ್ಭುಜಗಳು ಇದ್ದಾವೆ. ಎ ಬಿ ಸಿ ಡಿ ಅನ್ನೋದು ಒಂದು, ಮತ್ತು ಇ ಎಫ್ ಸಿ ಡಿ ಅನ್ನೋದು ಇನ್ನೊಂದು. ಇವೆರಡಕ್ಕೂ ಒಂದೇ ಪಾದ ಇದೆ. ಒಂದೇ ಪಾದ, ಹೌದಾ? ಎರಡಕ್ಕೂ ಇರುವಂಥದ್ದು ಫಸ್ಟು ಏನು? ಒಂದೇ ಪಾದ. ಯಾವುದದು ಒಂದೇ ಪಾದ? ನೋಡಿ, ಒಂದೇ ಪಾದ ಯಾವುದಿದೆ? ಡಿ ಸಿ, ಹೌದಾ? ಅದನ್ನು ಬರ್ಕೊಂಡಿದ್ದೀನಿ ಅವ್ರು ಹೇಳಿರೋ ಪ್ರಕಾರ. ನೆಕ್ಸ್ಟ್, ಈ 2 ಸಮಾಂತರ ಚತುರ್ಭುಜಗಳಿಗೆ ಒಂದೇ ಪಾದ ಇದೆ, ಮತ್ತು ಒಂದೇ ಜೊತೆ ಸಮಾಂತರ ರೇಖೆಗಳಿದಾವ ನೋಡೋಣ. ಒಂದೇ ಜೊತೆ ಸಮಾಂತರ ರೇಖೆ. ಅವು ಯಾವುದು ಸಮಾಂತರ ರೇಖೆಗಳು ಅಂದರೆ? ನೋಡಿ, ಎ ಎಫ್ ಈಸ್ ಪ್ಯಾರಲಲ್ ಟು ಡಿ ಸಿ. ಏನು? ಎ ಎಫ್ ಈಸ್ ಪ್ಯಾರಲಲ್ ಟು ಡಿ ಸಿ. ಹೀಗಾದರೂ ಬರಿಬೋದು, ಅಥವಾ ಎ ಎಫ್ ಮತ್ತು ಏನಂತ ಬರೀತೀರಾ? ಡಿ ಸಿ ಅಂತ ಹೇಳಿ ಬರೆಯುವಂಥದ್ದು. ಇವಾಗ ನಮಗೆ ಇಲ್ಲಿ ಇರೋವಂಥದ್ದು ದತ್ತಾನ ನಾನು ಇಲ್ಲಿ ಬರ್ಕೊಂಡಿದ್ದೀನಿ ಮಕ್ಕಳೇ. ಇವೆರಡು ಇಲ್ಲಿ ಕಂಡೀಷನಲ್ಲಿ ಸಿಗೋವಂಥದ್ದು. ನೆಕ್ಸ್ಟು ಏನು ಹೇಳಿದ್ದಾರೆ? ಅವ್ರು ಏನು ಪ್ರೂವ್ ಮಾಡೋಕ್ಕೆ ಹೇಳಿದ್ದಾರೆ ಅದನ್ನು ಬರ್ಕೊಳ್ಳಿ. ಅವ್ರು ಪ್ರೂವ್ ಮಾಡೋಕ್ಕೆ ಹೇಳಿರೋದು ವಿಸ್ತೀರ್ಣ ಎ ಬಿ ಸಿ ಡಿ ಈಸ್ ಈಕ್ವಲ್ ಟು ವಿಸ್ತೀರ್ಣ ಇ ಎಫ್ ಸಿ ಡಿ ಅಂತ ಹೇಳಿ ನೀವು ಪ್ರೂವ್ ಮಾಡ್ರಿ ಅಂತ ಹೇಳಿರೋದು. ಗೊತ್ತಾಗ್ತಿದಲ್ವಾ? ಈ ಎರಡೂ ವಿಸ್ತೀರ್ಣ ಸಮವಾಗಿದೆನಾ ಅನ್ನೋದನ್ನು ನೀವು ಇಲ್ಲಿ ಪ್ರೂವ್ ಮಾಡಬೇಕು. ಚತುರ್ಭುಜಗಳ ವಿಸ್ತೀರ್ಣಗಳು ಪರಸ್ಪರ ಸಮವಾಗಿರುತ್ತವೆ ಅನ್ನೋದನ್ನು ನೀವು ಇಲ್ಲಿ ಪ್ರೂವ್ ಮಾಡಬೇಕು. ಅದನ್ನು ಇಲ್ಲಿ ಬರ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೋಡಿ, ನಾವು ಈ ಆಕೃತಿಯಲ್ಲಿ ಸಡನ್ನಾಗಿ ನಾವು ನೋಡಿದಾಗ ಈಗ 2 ಸಮಾಂತರ ಚತುರ್ಭುಜಗಳಲ್ಲಿ ನಮಗೆ ಇಲ್ಲಿ ಕಾಣ್ತಕ್ಕಂಥದ್ದು 2 ತ್ರಿಭುಜಗಳು ಕಾಣ್ತಿದ್ದಾವೆ. ಹೌದಲ್ವಾ? ಎಷ್ಟು ತ್ರಿಭುಜಗಳು? 2 ತ್ರಿಭುಜಗಳು. ಫಸ್ಟು ಆ ಕಂಡೀಷನ್ನ ನಾನು ಬರ್ಕೊಳ್ತಾ ಇದ್ದೀನಿ. ಎಷ್ಟು ತ್ರಿಭುಜಗಳಿದ್ದಾವೆ ಮಕ್ಕಳೇ? 2 ತ್ರಿಭುಜಗಳಿದ್ದಾವೆ. ಯಾವ್ದು? ಎ ಡಿ ಇ. ನೋಡಿ, ಎ ಡಿ ಇ ಮತ್ತು ಬಿ ಸಿ ಎಫ್. ಎ ಡಿ ಅನ್ನೋ ತ್ರಿಭುಜ ಮತ್ತು ಬಿ ಸಿ ಎಫ್ ಅನ್ನೋ ತ್ರಿಭುಜ ಇದೆ. ಟ್ರಯಾಂಗಲ್ ಎ ಡಿ ಇ ಅನ್ನೋ ತ್ರಿಭುಜ ಇದೆ, ಮತ್ತು ಏನಿದೆ ನೋಡಿ ಇಲ್ಲಿ ಬಿ ಸಿ ಎಫ್ ಅನ್ನೋ ತ್ರಿಭುಜ ಇದೆ. ಬಿ ಸಿ ಎಫ್ ನೋಡಿ, ಈ ಆಕೃತಿಯಲ್ಲಿ ಎ ಡಿ ಇ ಮತ್ತು ಬಿ ಸಿ ಎಫ್ ಅನ್ನೋ ತ್ರಿಭುಜ ಬಂದಿದೆ. ಹೇಗೆ ಬಂತು? ಅದು ಹೇಗೆ ಅದರೊಳಗಡೆ ಇನ್ಕ್ಲೂಡ್ ಆಗಿದೆ ಅಂದರೆ 2 ಸಮಾಂತರ ಚತುರ್ಭುಜಗಳ ನಡುವೆ ಬಂದಿರುವಂಥದ್ದು. ಅದು ಸಮಾಂತರ ಚತುರ್ಭುಜಗಳಿದಾವಲ್ವ, 2 ಆಕೃತಿಗಳಿದಾವಲ್ಲ, ಅವೆರಡು ಎದ್ರ ನಡುವೆ ಇದ್ದಾವೆ ನೋಡಿ? ಎ ಎಫ್ ಮತ್ತು ಡಿ ಸಿಗಳ ನಡುವೆ ಇದೆ. ಹೌದಲ್ವಾ?
ಅದ್ರ ಒಳಗಡೆ ಬಂದಿರುವಂಥ ಎರಡು ಆಕೃತಿಗಳು. ಈ ಎರಡು ಆಕೃತಿಗಳನ್ನ ಆಧಾರವಾಗಿ ಇಟ್ಕೊಂಡು ನಾವೇನು ಮಾಡಬೇಕಾಗುತ್ತೆ ಅಂತಂದರೆ ವಿಸ್ತೀರ್ಣ ABCD ಈಸ್ ಈಕ್ವಲ್ ಟು ವಿಸ್ತೀರ್ಣ EFCD ಅಂತ ಪ್ರೂವ್ ಮಾಡಬೇಕು. ಇದರಲ್ಲಿ ನಮಗೆ ಈಗ ಸಾಧನೆನ ಮಾಡ್ತಾ ಹೋಗಬೇಕಾದ್ರೆ ಫಸ್ಟ್ ಸಿಗುವಂಥದ್ದು ಏನು ಅಲ್ಲಿ ನೋಡಿ ADE ಮತ್ತು ಟ್ರಯಾಂಗಲ್ BCF ಅಂತ ಇದೆ, ಹೌದಲ್ವಾ? ಈ ಎರಡು ಟ್ರಯಾಂಗಲ್ ಕಾಣ್ತಿದ್ದಾವೆ ಅಂತ ನಾನು ಇಲ್ಲಿ ಬರ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಏನಿದೆ ಇದನ್ನ ಒಂದು ಕಡೆ ಬರ್ಕೊಳ್ಳಿ ಮಕ್ಕಳೇ, ನೆಕ್ಸ್ಟ್ ಹೇಳ್ಕೊಡ್ತೀನಿ. ದತ್ತವನ್ನು ಬರ್ಕೊಳೋದಾಗಿತ್ತು ಅಂದರೆ ಈಗ ಪ್ರೂವ್ ಮಾಡ್ತಾ ಬರೋಣ ನಾವು. ಹಾಂ ನೋಡಿ, ಈಗ ಪ್ರೂವ್ ಮಾಡ್ತಾ ಇದ್ದೀನಿ. ಇದರಲ್ಲಿ ನಮಗೆ ಕಾಣುವಂಥದ್ದು ಏನು? ಒಂದು ಟ್ರಯಾಂಗಲ್ ADE ಟ್ರಯಾಂಗಲ್ ಕಾಣ್ತಿದೆ, ಅಂದರೆ ತ್ರಿಭುಜ. ನೆಕ್ಸ್ಟು ಮತ್ತು BCF ಟ್ರಯಾಂಗಲ್ BCF ಅನ್ನೋ ತ್ರಿಭುಜ ಇಲ್ಲಿ ಕಾಣ್ತಿರುವಂಥದ್ದು ಅಂತ ಹೇಳಿ ನಾನು ಫಸ್ಟ್ ಬರ್ಕೊಂಡೆ. ಈಗ ನೆಕ್ಸ್ಟ್ ಏನು ಮಾಡಬಹುದು ನೋಡಿ ಇಲ್ಲಿ ಮಕ್ಕಳೇ, ಈ ABCD ಹೌದಾ, ಇದು ಒಂದು ಸಮಾಂತರ ಚತುರ್ಭುಜ. ಹಾಗೆ EFCD ಇದು ಒಂದು ಸಮಾಂತರ ಚತುರ್ಭುಜ. ಇಲ್ಲಿ ನೋಡಿ ನಮಗೆ AF ಅನ್ನೋ ಒಂದು ಏನು ಸಮಾಂತರ ರೇಖೆ ಇದೆ, ಹೌದಲ್ವಾ? ಇಲ್ಲಿ ನಮಗೆ ಅನುರೂಪ ಕೋನಗಳು ಕಾಣಿಸ್ತಿದ್ದಾವೆ, ಹೌದಲ್ಲ? ಈ ಸಮಾಂತರ ರೇಖೆಯಲ್ಲಿ ನೋಡಿ ನಮಗೆ ಇಲ್ಲಿ ಅನುರೂಪ ಕೋನಗಳು ಕಾಣಿಸ್ತಿದೆ. ಯಾವುದಾವುದು ಅನುರೂಪ ಕೋನಗಳು ಅಂತ ಅಂದರೆ DAE ಇದು ಒಂದು ಅನುರೂಪ ಕೋನ, ಮತ್ತು CBF ಅನ್ನೋದು ಏನು ಅನುರೂಪ ಕೋನ ಆಗಿರುತ್ತೆ. ಗೊತ್ತಾಗ್ತಿಲ್ಲ ಅನುರೂಪ ಕೋನಗಳು ಅಂದರೆ ಹೇಗಿದೆ ಅಂತ ಹೇಳಿ? ಇವಾಗ ಇಲ್ಲಿ ಒಂದು ಸಮಾಂತರ ರೇಖೆ ಇದೆ, ಹೀಗೆ ಒಂದು ಅನುರೂಪ ಕೋನ ಇದೆ, ಇಲ್ಲಿ ಮತ್ತೆ ಒಂದು ಅನುರೂಪ ಕೋನ ಇದೆ, ಹೌದಲ್ವಾ? ಅರ್ಥ ಆಗ್ತಿದೆ ಅಲ್ವಾ? AF ಅನ್ನೋದೇನು ಸಮಾಂತರ ರೇಖೆ. AF ಈಸ್ ಪ್ಯಾರಲಲ್ ಟು BC. ಸೊ ಇದು ಒಂದು ಸಮಾಂತರ ರೇಖೆ ಆಗಿರ್ತವೆ ಇವೆರಡು. ಇದರಲ್ಲಿ ನಮಗೆ ಇಲ್ಲಿ ಕಾಣಿಸೋದು DAE ಮತ್ತು CBF ಅನ್ನೋದು ಏನು? ಇದೊಂದು ಕರೆಸ್ಪಾಂಡಿಂಗ್ ಆ್ಯಂಗಲ್, ಅಂದರೆ ಅನುರೂಪ ಕೋನಗಳು. ಈ ಎರಡು ಟ್ರಯಾಂಗಲಲ್ಲಿ ಅಂದರೆ ತ್ರಿಭುಜಗಳಲ್ಲಿ ನಮಗೆ ಇಲ್ಲಿ ಒಂದು ಆ್ಯಂಗಲ್ ಕಾಣಿಸ್ತಿದೆ, ಇಲ್ಲೊಂದು ಆ್ಯಂಗಲ್. ಇದನ್ನ ನಾವೇನಾದ್ರು ಕರಿಬೋದು ಅಂದರೆ ಕೋನ. ಇವೆರಡೂ ಕೋನಗಳನ್ನ ಈ ಆಕೃತಿಯ ಆಧಾರದ ಮೇಲೆ ಅನುರೂಪ ಕೋನಗಳು ಅಂತ ಹೇಳ್ಬೋದಲ್ವಾ, ಅಲ್ವಾ ಮಕ್ಕಳೇ? ಆ ಕಂಡೀಷನ್ನ ನಾನು ಇಲ್ಲಿ ಬರ್ಕೊಳ್ತಾ ಇದ್ದೀನಿ. ಈಗ ಏನಂತ ಬರ್ಕೊಳ್ಳೋಣ ನೋಡಿ, ಆ್ಯಂಗಲ್ DAE ಈಸ್ ಈಕ್ವಲ್ ಟು ಈ ಕರೆಸ್ಪಾಂಡಿಂಗ್ ಆ್ಯಂಗಲ್, ಈ ಅನುರೂಪ ಕೋನಕ್ಕೆ ಈ ಅನುರೂಪ ಈಕ್ವಲ್ ಆಗಿರುತ್ತೆ, ಸಮವಾಗಿರುತ್ತೆ. ಹಾಗಾಗಿರೋ ಕಾರಣದಿಂದಾಗಿ ಆ್ಯಂಗಲ್ DAE ಈಸ್ ಈಕ್ವಲ್ ಟು ಆ್ಯಂಗಲ್ CBF ಅಂತ ಹೇಳಿ ಬರ್ಕೊಳ್ತೀನಿ. ಆ್ಯಂಗಲ್ DAE ಈಸ್ ಈಕ್ವಲ್ ಟು ಆ್ಯಂಗಲ್ CBF ಅಂತ ಹೇಳಿ ನಾನು ಬರ್ಕೊಂಡಿದ್ದೀನಿ. ಇದನ್ನು ನಾನು ಏನಂತ ಹೇಳ್ಬೋದು ಇವೆರಡನ್ನು ಅಂತಂದರೆ ಅನುರೂಪ ಕೋನಗಳು. ಇವು ಏನಾಗಿರ್ತವೆ? ಇವು ಅನುರೂಪ ಕೋನಗಳು. ಮತ್ತು ಈ ಅನುರೂಪ ಕೋನಗಳಲ್ಲಿ ನಮಗೆ ಎರಡು ಏನು ಪ್ಯಾರಲಲ್ ಲೈನ್ಸ್ ಅಂದರೆ ಸಮಾಂತರ ರೇಖೆಗಳು ಕಾಣಿಸ್ತವೆ. ADಗೆ ಅಂದರೆ ಈ ADಗೆ ಪ್ಯಾರಲಲ್ ಟು BC. ಈ ADಗೆ BC ಅನ್ನೋದು ಪ್ಯಾರಲಲ್ ಆಗಿರುತ್ತೆ. ಏನಾಗಿರುತ್ತೆ? ADಗೆ ಪ್ಯಾರಲಲ್ ಟು BC. ಅರ್ಥ ಆಗ್ತಿದೆ ಅಲ್ವಾ? ನೋಡಿ ಇವಾಗ DAE ಮತ್ತು CBF ಅನ್ನೋದು ಏನು ಅನುರೂಪ ಕೋನಗಳು. ಈ ಅನುರೂಪ ಕೋನಗಳಲ್ಲಿ ಈ ADಗೆ BC ಅನ್ನೋದು ಏನಾಗಿರುತ್ತೆ? ಪ್ಯಾರಲಲ್ ಆಗಿರುತ್ತೆ. ಅದನ್ನು ಬರ್ಕೊಂಡಿದ್ದೀನಿ. ADಗೆ BC ಅನ್ನೋದು ಏನಾಗಿರುತ್ತೆ? ಪ್ಯಾರಲಲ್ ಆಗಿರುತ್ತೆ. ಪ್ಯಾರಲಲ್ ಆಗಿದೆ ಅಲ್ವಾ? ಮತ್ತು ಈ ಪ್ಯಾರಲಲ್ ಆದಮೇಲೆ ಮತ್ತೇನಿದೆ ಅಂತಂದರೆ ಮತ್ತು ಈ AF ಅನ್ನೋದು ಈ ಎರಡು ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ನ ಮತ್ತು ಈ ಪ್ಯಾರಲಲ್ ಲೈನ್ಸ್ನ ಏನಾಗಿದೆ? ಅದು ಛೇದಿಸಿದೆ. ಹೀಗೆ ಛೇದಿಸಿದೆ ಅಲ್ವಾ? ಈ ರೀತಿ ಲೈನ್ ಈ ರೀತಿ ಇರುತ್ತೆ. ಇಲ್ಲಿ ಆ್ಯಂಗಲ್ ಇದೆ, ಹೌದಾ? ಇದೇನಾಗಿದೆ? AF ಅನ್ನೋದು ಛೇದಿಸಿದೆ. ಆ ಕಾರಣದಿಂದಾಗಿ ಮತ್ತು AF ಏನಾಗಿದೆ? ಛೇದಿಸಿದೆ ಅಂತ ಹೇಳಿ ಬರ್ಕೊತೀರ. ಏನಾಗಿದೆ? ಛೇದಿಸಿದೆ ಅಂತ ಹೇಳಿ
ಬರಿಬೋದು. ಹಾಗಾಗಿರೋದ್ರಿಂದ ಇದು ಛೇದಿಸಿದೆ ಅಲ್ವಾ, ಅದು ಏನು ಒಂದು ರೇಖೆ ಹೌದಲ್ವಾ. ಹಾಗಾಗಿರೋದ್ರಿಂದ ಅದನ್ನ ಏನಂತ ಬರ್ಕೋಬೋದು, ಛೇದಕ ರೇಖೆ ಅಂತ ಬರಿಬೋದಲ್ವಾ. ಛೇದಕ ರೇಖೆ. ನೋಡಿ ಇನ್ನೊಂದ್ಸರಿ ಹೇಳ್ತೀನಿ ಮಕ್ಕಳೇ, ಈ DAE ಮತ್ತೆ CBF ಅನ್ನೋದು ಅನುರೂಪ ಕೋನಗಳು. ಈ ಅನುರೂಪ ಕೋನಗಳು ಅಂತ ಹೇಗೆ ಹೇಳ್ತೀರಾ ಅಂದರೆ ನೋಡಿ, ಫಸ್ಟು ಟ್ರಯಾಂಗಲ್ ADE ಅಂದರೆ ತ್ರಿಭುಜ ADE ಮತ್ತು BCF. ADE ಮತ್ತು BCF ಅನ್ನೋ ತ್ರಿಭುಜಗಳು ಕಾಣ್ತಿದ್ದಾವೆ ಹೌದಲ್ವಾ. ಈ ಆಕೃತಿಗಳಲ್ಲಿ ನೀವು ಫಸ್ಟ್ ಗಮನಿಸಿದಾಗ DAE ಅನ್ನೋದು ಏನಕ್ಕೆ ಅನುರೂಪ ಆಗಿರುತ್ತೆ ನೋಡಿ, ಇಲ್ಲಿ CBFಗೆ ಅನುರೂಪ ಆಗಿರುತ್ತೆ. ಇವನ್ನ ನಾವೇನಂತ ಕರಿಬೋದು, ಅನುರೂಪ ಕೋನಗಳು ಅಂತ ಹೇಳಿ ಕರಿಬೋದಲ್ವಾ. ಅವುಗಳನ್ನ ನಾನಿಲ್ಲಿ ಬರ್ಕೊಂಡಿದ್ದೀನಿ. ಅನುರೂಪ ಕೋನಗಳು ಇವು AD is parallel to BC, ಅಂದರೆ ಈ ADಗೆ BC ಪ್ಯಾರಲಲ್ ಆಗಿರುತ್ತೆ. ಆ ನಂತರ ಮತ್ತು ಈ AF ಅನ್ನೋದು ಈ ಎರಡು ಪ್ಯಾರಲಲ್ ಲೈನ್ಸಿಗೆ ಏನು ಮಾಡಿರುತ್ತೆ, ಛೇದಿಸಿರುತ್ತೆ ಅಂತ ಹೇಳಿ ನೀವು ಬರಿಬೋದು. ಗೊತ್ತಾಯ್ತಲ್ಲ. ಅದೇ ರೀತಿ ಇನ್ನೊಂದು ನಾವು ಕರೆಸ್ಪಾಂಡಿಂಗ್ ಆ್ಯಂಗಲ್ನ ಇಲ್ಲಿ ನೋಡಬಹುದು. ಯಾವುದದು ಇನ್ನೊಂದು ಕರೆಸ್ಪಾಂಡಿಂಗ್ ಆ್ಯಂಗಲ್ ಅಂತ ಅಂದರೆ ನೋಡಿ ಮಕ್ಕಳೇ, ಇನ್ನೊಂದಿದೆ ಆ್ಯಂಗಲು DEA ಏನು ಅಥವಾ AED, ಈ ರೀತಿನಲ್ಲದು ತಗೋಬೋದು. AED ಮತ್ತು BFC. ಇದನ್ನು ಈ ರೀತಿಯಲ್ಲಿ ಗುರುತಿಸ್ತೀನಿ ತಗೊಳ್ಳಿ, ಅವಾಗ ನಿಮ್ಗೆ ಸಿಂಪಲ್ ಆಗುತ್ತೆ. ಈ ರೀತಿಯಲ್ಲಿ ನೋಡಿ, AEDಗೆ BFC ಏನಾಗಿರುತ್ತೆ, ಅನುರೂಪ ಕೋನ ಆಗಿರುತ್ತೆ. AED is equal to BFC. ಗೊತ್ತಾಗ್ತದೆ ಅಲ್ವಾ. ADE is equal to BFC. ಇದು ಕೂಡ ಏನು, ಅನುರೂಪ ಕೋನ. ಅನುರೂಪ ಕೋನ, ಇವು ಕೂಡ ಅನುರೂಪ ಕೋನ. ಇದರಲ್ಲಿ ನಮಗೆ ಸಿಗುವಂಥದ್ದು ಈ ಅನುರೂಪ ಕೋನಗಳಲ್ಲಿ ಪ್ಯಾರಲ್ ಆಗಿರುವಂಥದ್ದು ಏನು ನೋಡಿ, DE is parallel to ಅಥವಾ ED is parallel to FC ಅಂತ ಹೇಳಿ ಬರಿಬೋದು. ಏನಂತ ಬರಿಬೋದು, ED is parallel to FC. ಮತ್ತು ಇಲ್ಲೂ ಕೂಡ AF ಛೇದಕ ರೇಖೆ ಆಗಿರುತ್ತೆ. ಏನಾಗಿರುತ್ತೆ, AF ಛೇದಕ ರೇಖೆ ಆಗಿರುತ್ತೆ. ಈ ಎರಡು ಕಂಡೀಷನ್ನ ಇಲ್ಲಿ ನೀವು ನೋಡ್ಬೋದು. ಈಗ ಇದನ್ನು ನಾನು 1 ಅಂತ ಹೇಳಿ ತೆಗೆದುಕೊಳ್ತೀನಿ, ಇದನ್ನು 2 ಅಂತ ಹೇಳಿ ತೆಗೆದುಕೊಳ್ತೀನಿ. ಇದನ್ನು ಮೊದಲನೇದು ಈಕ್ವೇಷನ್ 1, ಇದನ್ನು ಈಕ್ವೇಷನ್ 2 ಅಂತ ಹೇಳಿ ತೆಗೆದುಕೊಂಡಿದ್ದೀನಿ ಮಕ್ಕಳೇ. ಈಗ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ, ಇವೆರಡೂ ಕಂಡೀಷನ್ನು ಬರೋವಂಥದ್ದು ಎದುರು ಒಳಗಡೆ ಇದೆ ನೋಡಿ. ಅಂದರೆ ಟ್ರಯಾಂಗಲ್ ಒಳಗಡೆ ನೋಡಿ, ADE ಮತ್ತು BCF ಅನ್ನೋ ಟ್ರಯಾಂಗಲ್ ನಡುವೆ ಎರಡು ಕೋನಗಳನ್ನ ನೀವು ತೆಗೆದುಕೊಂಡ್ರಿ ಹೌದಲ್ವಾ. ಅವು ಏನು, ಕರೆಸ್ಪಾಂಡಿಂಗ್ ಆ್ಯಂಗಲ್ ಅಂದರೆ ಅನುರೂಪ ಕೋನಗಳು. ಹಾಗಾಗಿರೋದ್ರಿಂದ ಇದನ್ನು ಏನಂತ ಬರಿಬೋದು ನೋಡಿ, ಎರಡು ಕೋನಗಳನ್ನ ಕರೆಸ್ಪಾಂಡಿಂಗ್ ಆಗಿದೆ ಅಂತ ಹೇಳಿ ಬರೆದ್ರಲ್ವ. ಹಾಗಾಗಿರೋದ್ರಿಂದ ಇಲ್ಲಿ ನೆಕ್ಸ್ಟು ಏನು ಮಾಡ್ಕೋಬೋದು, ಎರಡು ಆ್ಯಂಗಲ್ಸ್ ಇದೆ, ಎರಡು ಕರೆಸ್ಪಾಂಡಿಂಗ್ ಆ್ಯಂಗಲ್ ಸಿಕ್ಕಿದ್ದಾವೆ, ಅಂದರೆ ಅನುರೂಪ ಕೋನಗಳು ಸಿಕ್ಕಿದ್ದಾವೆ. ಇದು ಒಂದು ಅನುರೂಪ ಕೋನ, ಇದು ಒಂದು ಅನುರೂಪ ಕೋನಗಳು ಇಲ್ಲಿ ಸಿಕ್ಕಿರುವಂಥದ್ದನ್ನು ನೀವು ಗಮನಿಸಬಹುದು. DAE ಮತ್ತು AED, DAE ಮತ್ತು AED, DAE ಮತ್ತು AED. ಸೊ ಇವೆಲ್ಲ ಏನು, ಅನುರೂಪ ಕೋನಗಳು ಅಲ್ವಾ. ಈಗ ನೆಕ್ಸ್ಟು ನಾವು ಏನು ಮಾಡ್ಕೋಬೋದು ಇವೆರಡು ಈಕ್ವೇಷನ್ ಬೇಸಿಸ್ ಮೇಲೆ ಅಂತ ಅಂದರೆ ನೋಡಿ, ಆದ್ದರಿಂದ ಸೊ ಇವೆರಡು ಈ ರೀತಿ ಕಂಡೀಷನ್ ಅಪ್ಲೈ ಆಗ್ತಿದೆ ಅಂತಂದರೆ ಏನಂದರೆ ಟ್ರಯಾಂಗಲ್ ADE ಈಸ್ ಈಕ್ವಲ್ ಟು BCF ಅಂತ ಬರಿಬೋದಲ್ವಾ. ಆ್ಯಂಗಲ್ ADE ಈಸ್ ಈಕ್ವಲ್ ಟು ಆ್ಯಂಗಲ್ BCF. ಇಲ್ಲಿ ಆ್ಯಂಗಲ್ ಸಮ್ ಪ್ರಾಪರ್ಟಿ ಅಂದ್ರೇನು, ತ್ರಿಭುಜದ ಕೋನಗಳ ಮೊತ್ತ ಕಂಡೀಷನ್ ಅಪ್ಲೈ ಆಗುತ್ತೆ. ತ್ರಿಭುಜದ ಕೋನಗಳ ಮೊತ್ತದ ಗುಣ ಲಕ್ಷಣ.
ನೋಡಿ ಯಾಕೆ ಹೀಗೆ ಬರ್ಕೊಂಡೆ ಅನ್ನೋದು ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ತಿರ್ಬೋದು ಮಕ್ಕಳೇ. ಈಗ ನನಗೆ ಇಲ್ಲಿ ಟ್ರಯಾಂಗಲ್, ಈಗ ಟ್ರಯಾಂಗಲ್ ಅಂದರೆ ಇದು ಒಂದು ಆ್ಯಂಗಲ್, ಟ್ರಯಾಂಗಲ್ ಇದು ಒಂದು ಟ್ರಯಾಂಗಲ್, ಇದು ಒಂದು ಟ್ರಯಾಂಗಲ್ ಅಂದರೆ ತ್ರಿಭುಜ ಅಂತ ಹೇಳಿ ತೆಗೆದುಕೊಂಡೆ. ADE ಮತ್ತು BCF ಅನ್ನೋ ಟ್ರಯಾಂಗಲ್ ಇದ್ದಾವೆ, ಎರಡೂ ಟ್ರಯಾಂಗಲ್ಗಳಿದ್ದಾವೆ. ಇದರಲ್ಲಿ ನಮಗೆ ಈ ಎರಡೂ ಆ್ಯಂಗಲ್ಗಳು ನೋಡಿ, ಈ ಎರಡು ಆ್ಯಂಗಲ್ಗಳು ನಾವೇನಂತ ತೆಗೆದುಕೊಂಡಿವಿ, ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಅಂತ ಹೇಳಿ ತೆಗೆದುಕೊಂಡಿದ್ವಿ, ಅಂದರೆ ಅನುರೂಪ ಕೋನಗಳು ಅಂತ ಹೇಳಿ ತೆಗೆದುಕೊಂಡಿದ್ವಿ. ಅದಕ್ಕೆ ಪ್ಯಾರಲಲ್ ಲೈನ್ಸ್ ಇರುತ್ತೆ ಮತ್ತು AF ಅನ್ನೋದು ಛೇದ ಮಾಡಿರುತ್ತೆ ಅಂತ ಹೇಳಿದೆ, ಹೌದಲ್ವಾ. ಈ ಎರಡು ಆ್ಯಂಗಲ್ ಸಿಕ್ತು ಅಂದರೆ ನಮಗೆ ಇಲ್ಲಿ ಇನ್ನೂ ಒಂದು ಆ್ಯಂಗಲ್ ಉಳಿಯುತ್ತೆ, ಹೌದಾ. ಇಲ್ಲಿ ಈ ಟ್ರಯಾಂಗಲ್ಗೆ, ಈ ತ್ರಿಭುಜಕ್ಕೆ ಇಲ್ಲಿ ನಾವು ಏನು ಮಾಡ್ಬೋದು, ಆ್ಯಂಗಲ್ ಸಮ್ ಪ್ರಾಪರ್ಟಿ ಅಂದರೆ ತ್ರಿಭುಜ ಕೋನಗಳ ಮೊತ್ತದ ಗುಣಲಕ್ಷಣ, ತ್ರಿಭುಜ ಕೋನದ ಮೊತ್ತ ಈಸ್ ಈಕ್ವಲ್ ಟು 180 ಡಿಗ್ರಿ ಅಲ್ವಾ. ಸೊ ಎರಡು ಆ್ಯಂಗಲ್ನ ಸಿಕ್ತು ಅಂದರೆ ಏನು ಮಾಡ್ಬೋದು, ನಾವು ಇನ್ನೊಂದು ಆ್ಯಂಗಲ್ನ ಕಂಡುಹಿಡಿಬೋದು, ಹೌದಲ್ವಾ. A ಪ್ಲಸ್ B ಪ್ಲಸ್ C ಅಂದರೆ A ಪ್ಲಸ್ B ಪ್ಲಸ್ C, ಇದನ್ನು A B C, A ಪ್ಲಸ್ B ಪ್ಲಸ್ C ಈಸ್ ಈಕ್ವಲ್ ಟು 180 ಡಿಗ್ರಿ, ಹೌದಲ್ವಾ. ನಾನು ನಿಮ್ಗೆ ಜನರಲೈಸ್ ಮಾಡಿ ಹೇಳ್ತಿದ್ದೀನಿ. ಇಲ್ಲಿ ಎರಡು ತ್ರಿಭುಜಗಳನ್ನ ತೆಗೆದುಕೊಂಡಿದ್ದೀರಾ, ಇಲ್ಲಿ ಎರಡು ಆ್ಯಂಗಲ್ಗಳನ್ನ ನೀವೇನಂತ ಮಾಡ್ಕೊಂಡ್ರಿ, ಅನುರೂಪ ಕೋನಗಳು ಅಂತ ಮಾಡ್ಕೊಂಡ್ರಿ. ಆ ನಂತರ ಏನು ಮಾಡ್ಬೋದು, ಈ ಆ್ಯಂಗಲ್ನ ಅಂದರೆ ADEನ ಮತ್ತು ಈ BCFನ ಈ ಎರಡು ಆ್ಯಂಗಲ್ಗಳ ಆಧಾರದ ಮೇಲೆ ನಾವು ಏನಂತ ಬರೀಬೋದು, ಇಲ್ಲಿ ಆ್ಯಂಗಲ್ ಸಮ್ ಪ್ರಾಪರ್ಟಿ ಅಂದರೆ ತ್ರಿಭುಜ ಕೋನಗಳ ಮೊತ್ತದ ಗುಣಲಕ್ಷಣ ಅಪ್ಲೈ ಆಗ್ತಿದೆ ಅಂತ ಹೇಳಿ ಕರ್ಕೋಬೋದಲ್ವಾ. ಈ ಎರಡು ಆ್ಯಂಗಲ್ಗಳಿಗೂ ಅರ್ಥ ಆಗ್ತಿದೆ ಅಲ್ವಾ, ಈ ತ್ರಿಭುಜಕ್ಕೂ ಮತ್ತು ಈ ತ್ರಿಭುಜಕ್ಕೂ, ಅಂದರೆ ADE ಈಸ್ ಈಕ್ವಲ್ ಟು BCF ಅಂತ ಬರ್ಕೋಬೋದಲ್ವಾ. ಇದು ಮೂರನೇ ಈಕ್ವೇಷನ್ ಆಗಿರುತ್ತೆ, ಗೊತ್ತಾಗ್ತಿದಲ್ವಾ ಮಕ್ಕಳೇ. ಇದನ್ನು ನಾನು ಮೂರನೇ ಈಕ್ವೇಷನ್ ಅಂತ ಹೇಳಿ ತೆಗೆದುಕೊಳ್ತಾ ಇದ್ದೀನಿ, ಥರ್ಡ್ ಈಕ್ವೇಷನ್. ಯಾಕೆ ಹೀಗೆ ತೆಗೆದುಕೊಂಡೆ ಅನ್ನೋದು ನಿಮಗೆ ಗೊತ್ತಾಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ನಮಗೆ ಆ ರೀತಿ ಆಕೃತಿಯನ್ನು ಬರ್ಕೊಂಡಾಗ ನಮಗೆ ಸಿಗುವಂಥದ್ದು ಮೊದಲಾಗಿ ಏನು ಸಿಗುತ್ತೆ, ತ್ರಿಭುಜಗಳು ಸಿಕ್ಕಿದ್ದಾವೆ. ಆ ತ್ರಿಭುಜಗಳಲ್ಲಿ ಎರಡು ಆ್ಯಂಗಲ್ನ ತೆಗೆದುಕೊಳ್ತಿದ್ದೀನಿ, ಅವು ಏನು ಅನುರೂಪ ಕೋನಗಳು ಸಿಗುವಂಥದ್ದು. ಅದರಲ್ಲಿ ನಮಗೆ AD ಮತ್ತು BCಗಳು ಏನಾಗಿರ್ತವೆ, ಪ್ಯಾರಲಲ್ ಇರ್ತವೆ, ಮತ್ತು AF ಅನ್ನೋದು ಛೇದ ಮಾಡಿರುತ್ತೆ. ಮತ್ತು ಅದೇ ರೀತಿ ಇನ್ನೊಂದು ಕರೆಸ್ಪಾಂಡಿಂಗ್ ಆ್ಯಂಗಲ್ ಸಿಗುತ್ತೆ, ಅದರಲ್ಲಿ ಅನುರೂಪ ಕೋನಗಳು ಏನು AED ಮತ್ತು BFC. ಇಲ್ಲಿ ಎರಡು ಆ್ಯಂಗಲ್ಗಳು, ಇಲ್ಲಿ ಇರುವಂಥ ಎರಡು ಆ್ಯಂಗಲ್ಗಳು ಏನವು ಅನುರೂಪ ಕೋನಗಳಾಗಿರ್ತವೆ. ಅಲ್ಲಿ ಇರುವಂಥದ್ರಲ್ಲಿ ಎರಡರಲ್ಲಿ ಒಂದು AD ಈಸ್ ಪ್ಯಾರಲಲ್ ಟು BC ಆಗಿರುತ್ತೆ, ಇನ್ನೊಂದು ED ಈಸ್ ಪ್ಯಾರಲಲ್ ಟು FC ಆಗಿರುತ್ತೆ. ಈ ಎರಡಕ್ಕೂ ಒಂದೇ ಛೇದಕ ರೇಖೆ ಇರುತ್ತೆ, ಅದು AF ಆಗಿರುತ್ತೆ. ಇದನ್ನು ಹೇಗೆ ಹೇಳ್ಬೋದು ಅಂದರೆ, ಇಲ್ಲಿ ಎರಡು ಆ್ಯಂಗಲ್ ಸಿಕ್ಕಿದ್ದಾವೆ ಅಂದರೆ ಇನ್ನೂ ಒಂದು ಆ್ಯಂಗಲ್ನ ಈಸಿಯಾಗಿ ಕಂಡುಹಿಡಿಬೋದು, ಹೌದಲ್ವಾ. ಹಾಗಾಗಿರೋದ್ರಿಂದ ನಾವೇನು ಮಾಡ್ಬೋದು, ADEನ ಮತ್ತು BCFನ ಆ್ಯಂಗಲ್ ಸಮ್ ಪ್ರಾಪರ್ಟಿಗೆ ಹೋಲಿಸ್ಬೋದಲ್ವಾ. ಅಲ್ಲಿ ಎಷ್ಟಿರುತ್ತೋ ಇಲ್ಲೂ ಕೂಡ ಅಷ್ಟೇ ಇರುತ್ತೆ, ಅಂದರೆ ಒಂದು ಟ್ರಯಾಂಗಲ್ ಅಂದರೆ ಈಸ್ ಈಕ್ವಲ್ ಟು 180 ಡಿಗ್ರಿ, ಹೌದಲ್ವಾ. ಹಾಗಾಗಿರೋದ್ರಿಂದ ನಾನು ಏನು ಮಾಡಿದ್ದೀನಿ, ಈ ತ್ರಿಭುಜ ಕೋನಗಳ ಮೊತ್ತವನ್ನು ಕಂಡೀಷನ್ನ ಇಲ್ಲಿ ಅಪ್ಲೈ ಮಾಡ್ತೀನಿ ಅಂತ ಹೇಳಿ ಬರ್ಕೊಂಡಿರುವಂಥದ್ದು. ಗೊತ್ತಾಗ್ತದಲ್ವ ಮಕ್ಕಳೇ, ಈಗ ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ ನಾನು. ಈಗ ನೆಕ್ಸ್ಟ್ ಸ್ಟೆಪ್, ಇದನ್ನು ನಾನು ಥರ್ಡ್ ಈಕ್ವೇಷನ್ ಅಂತ ಹೇಳಿ ತೆಗೆದುಕೊಂಡೆ. ಈಗ ನೆಕ್ಸ್ಟು ಇದ್ರ ಒಳಗಡೆ ಏನಿದೆ ಮತ್ತೆ ಅನ್ನೋದನ್ನು ನೋಡೋಣ. AD ಈಸ್ ಪ್ಯಾರಲಲ್ ಟು BC. ನೋಡಿ, ABCD ಅನ್ನೋ ಸಮಾಂತರ ಚತುರ್ಭುಜದಲ್ಲಿ AD ಈಸ್ ಈಕ್ವಲ್ ಟು BC ಅಂತ ಬರಿಬೋದಲ್ವಾ. AD ಈಸ್ ಈಕ್ವಲ್ ಟು BC, AD ಈಸ್ ಈಕ್ವಲ್ ಟು BC. ಯಾಕೆ ಅಂದರೆ ಇದೊಂದು ಸಮಾಂತರ ಚತುರ್ಭುಜದಲ್ಲ ಬರುವಂಥ ಅಭಿಮುಖ ಬಾಹುಗಳಾಗಿರ್ತವೆ. ABCD ಎಂಬ ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳಾಗಿದ್ದಾವೆ. ಹಾಗಾಗಿರೋದ್ರಿಂದ ಏನಂತ ಬರ್ಕೋಬೋದು, AD ಮತ್ತು BC. ಈ AD ಮತ್ತು BCನ ನಾನು ಏನಂತ ತೆಗೆದುಕೊಂಡಿನಿ, ABCD. AD ಮತ್ತು BC, ABCD ಎಂಬ ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳಾಗಿದ್ದಾವೆ ಅಂತ ಹೇಳಿ ಇಲ್ಲಿ ನಾನು ನೆಕ್ಸ್ಟ್ ಬರ್ಕೊಂಡಿದ್ದೀನಿ. ಸೊ ಬಾಹುಗಳು ಅಂತ ಹೇಳಿ ಇದನ್ನು ಈಕ್ವೇಷನ್ 4 ಅಂತ ಹೇಳಿ ತೆಗೆದುಕೊಳ್ತೀನಿ. ಇದಿಷ್ಟು ನಮಗೆ ಅಲ್ಲಿ ಸಿಗುವಂಥದ್ದು, ಅದನ್ನೆಲ್ಲ ಒಟ್ಟಾರೆ ನಾನು ಬರ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಸ್ಟೆಪ್ಪು ಏನು ಅಂತ ಅಂದರೆ, ಈಗ ನೀವು ಕೇಳಿರ್ತೀರ ಫಸ್ಟ್, ಇವಾಗ ನಿಮ್ಗೆ ಹೇಳ್ಕೊಡೋಕ್ಕಿಂತ ಮುಂಚೆ ನಿಮಗೆ ASA ಅಂದರೆ ಏನು ಅಂತ ಹೇಳ್ಬಿಡ್ತೀನಿ ನಾನು. ASA ಹಿಂದಿನ ತರಗತಿಯಲ್ಲಿ ನೀವು ತಿಳ್ಕೊಂಡಿರೋದು ಆ್ಯಂಗಲ್ ಸೈಡ್ ಆ್ಯಂಗಲ್ ಅಂತ ಕರಿತೀವಿ. ಏನಂತ ಕರಿತೀವಿ, ಆ್ಯಂಗಲ್ ಸೈಡ್ ಆ್ಯಂಗಲ್ ಅಂತ ಹೇಳಿ ಕರೆಯುವಂಥದ್ದು. ಅಂದರೆ ಆ್ಯಂಗಲ್ ಸೈಡ್ ಆ್ಯಂಗಲ್ ಅಂತಂದರೆ ಇಲ್ಲಿ ಎರಡು ಟ್ರಯಾಂಗಲ್ಸ್ ಇರ್ತವೆ, ಅಂದರೆ ತ್ರಿಭುಜಗಳಿರ್ತವೆ ಈ ರೀತಿ.
ಆ್ಯಂಗಲ್ ಸೈಡ್ ಆ್ಯಂಗಲ್. ಇಲ್ಲಿ ಎರಡು ತ್ರಿಭುಜಗಳು, ಇಲ್ಲಿ ಯಾವ ರೀತಿ ತ್ರಿಭುಜ ಇರುತ್ತೋ ಇಲ್ಲೂ ಅದೇ ರೀತಿ ತ್ರಿಭುಜ ಇರುತ್ತೆ. ಇಲ್ಲಿ ಆ್ಯಂಗಲ್ ಏನಿರುತ್ತೆ ಇಲ್ಲೂ ಅದೇ ಆ್ಯಂಗಲ್ ಇರುತ್ತೆ. ಇಲ್ಲಿ ಏನು ಆ್ಯಂಗಲ್ ಮೆಜರ್ಮೆಂಟ್ ಇರುತ್ತೋ ಇಲ್ಲಿ ಆ್ಯಂಗಲ್ ಮೆಜರ್ಮೆಂಟ್ ಇರುತ್ತೆ, ಸೇಮ್ ಇರುತ್ತೆ. ಹಾಗಾಗಿರೋದ್ರಿಂದ ಇದನ್ನ ಏನಂತ ಕರಿತೀವಿ ನಾವು, ಆ್ಯಂಗಲ್ ಸೈಡ್ ಆ್ಯಂಗಲ್ ಅಂತ ಹೇಳಿ ಕರಿತೀವಿ ಅನ್ನೋದನ್ನ ನೀವು ಹಿಂದಿನ ತರಗತಿಯಲ್ಲಿ ಕಲ್ತಿರ. ಇದು ಒಂದು ಸ್ವಲ್ಪ ನೆನಪಿರಲಿ ನಿಮಗೆ. ಇದನ್ನು ಯಾಕೆ ಹೇಳಿದೆ ಅನ್ನೋದನ್ನ ಈಗ ಹೇಳ್ತೀನಿ ಮಕ್ಕಳೇ. ನೋಡಿ, ADE ಆ್ಯಂಗಲ್ ADE ಈಸ್ ಈಕ್ವಲ್ ಟು ಈಸ್ ಕಾಂಗ್ರುಯೆನ್ಸ್ ಟು BCF ಅಂತ ಹೇಳ್ಕೊಬೋದಲ್ವ ನಾವು. ಆ್ಯಂಗಲ್ ADE ಈಸ್ ಕಾಂಗ್ರುಯೆನ್ಸ್ ಟು BCF ಅಂದರೆ ಇಲ್ಲಿ ಯಾವ ರೀತಿ ಟ್ರಯಾಂಗಲ್ ಇದೆ, ತ್ರಿಭುಜ ಇದೆ, ಇಲ್ಲೂ ಕೂಡ ಅದೇ ರೀತಿ ತ್ರಿಭುಜ ಇದೆ ಅಂತ ಹೇಳಿ ಕರ್ಕೋಬೋದಲ್ವ. ಅರ್ಥ ಆಗ್ತದೆ ನಮ್ಮ ಮಕ್ಕಳೇ? ಸೊ ಇಲ್ಲಿ ಯಾವ ರೀತಿ ತ್ರಿಭುಜ ಇದೆ ಇಲ್ಲೂ ಕೂಡ ಅದೇ ರೀತಿ ತ್ರಿಭುಜ ಇದೆ. ಹಾಗಾಗಿರೋದ್ರಿಂದ ನಾನು ಏನು ಮಾಡ್ತೀನಪ್ಪ ಅಂದರೆ ನೋಡಿ, ಸೊ ಇಷ್ಟು ಕಂಡೀಷನ್ ಮೇಲೆ, ಆದ್ದರಿಂದ ಸೊ ಏನಂತ ಬರಿಬೋದು, ಟ್ರಯಾಂಗಲ್ ADE ಈಸ್ ಕಾಂಗ್ರುಯೆನ್ಸ್ ಅಂತ ಹೇಳಿ ಕರಿತೀವಿ. ಈ ರೀತಿ ಕಾಂಗ್ರುಯೆನ್ಸ್ ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಮಾಡುವಂಥದ್ದು ಟ್ರಯಾಂಗಲ್ BCF ಏನಂತ ಬರಿತೀವಿ, BCF. ಅಂದರೆ ಈ ಟ್ರಯಾಂಗಲ್ನ ಮೆಜರ್ಮೆಂಟ್ ಏನಿರುತ್ತೋ ಇಲ್ಲೂ ಅದೇ ಟ್ರಯಾಂಗಲ್ ಮೆಜರ್ಮೆಂಟ್ ಇರುತ್ತೆ. ನೋಡಿ, ಇಲ್ಲಿ ಎ ಅನ್ನೋ ಇಲ್ಲಿ ಒಳಗಡೆ ಈ ಆ್ಯಂಗಲ್ ಮೆಜರ್ಮೆಂಟ್ ಎಷ್ಟಿರುತ್ತೋ ಈ ಆ್ಯಂಗಲ್ ಮೆಜರ್ಮೆಂಟು ಅಷ್ಟೇ ಇರುತ್ತೆ. ಇಲ್ಲಿ ಏನು ಆ್ಯಂಗಲ್ ಮೆಜರ್ಮೆಂಟ್ ಇರುತ್ತೋ ಇಲ್ಲೂ ಕೂಡ ಅದೇ ಮೆಜರ್ಮೆಂಟ್ ಇತ್ತು ಅಂದರೆ ನಾವು ಇದನ್ನು ಆ್ಯಂಗಲ್ ಸೈಡ್ ಆ್ಯಂಗಲ್ ಅನ್ನೋ ಥೇರಮ್, ಅಂದರೆ ನಿಮಗೆ ಹಿಂದೆ ಕಲ್ತಿದ್ದೀರಿ ನೀವು ಹಿಂದಿನ ಪಾಠದಲ್ಲಿ. ಸೊ ಆ ಕಂಡೀಷನ್ನ ನಾನಿಲ್ಲಿ ಅಪ್ಲೈ ಮಾಡ್ತಿದ್ದೀನಿ. ASA ಸಿದ್ಧಾಂತ ಅಂತ ಹೇಳಿ ಕರೆಯುವಂಥದ್ದು ನಾವು ಇದನ್ನು. ASA ಎಂಬ ಸಿದ್ಧಾಂತನ ನಾನಿಲ್ಲಿ ಅಪ್ಲಿಕೇಬಲ್ ಮಾಡ್ತಾ ಇದ್ದೀನಿ. ಸಿದ್ಧಾಂತ ಮತ್ತು ಈ ಸಿದ್ಧಾಂತದ ಮೇಲೆ ಮತ್ತು ಇಲ್ಲಿರುವಂಥ 1 ಮತ್ತು 3 ಮತ್ತು 4, ಈ 1ನೇದು ಮತ್ತು 3ನೇದು ಮತ್ತು ಈ 4ನೇದು, ಈ 3 ಕಂಡೀಷನ್ಸ್ ಕೂಡ ಇಲ್ಲಿ ಅಪ್ಲೈ ಆಗ್ತಾ ಇದ್ದಾವೆ. ಯಾವುದ್ಯಾವುದು, ಈಕ್ವೇಷನ್ 1 ಆ್ಯಂಡ್ ಈಕ್ವೇಷನ್ 1, 3 ಮತ್ತು ಯಾವುದು 4. ಈ 3ನ್ನು ತೆಗೆದುಕೊಂಡು ನಾನು ಏನು ಮಾಡ್ಬೋದು ಅಂತಂದರೆ, ಈ 3ನ್ನು, ಇದು ಈಕ್ವೇಷನ್ 1 ಮತ್ತು 3 ಮತ್ತು 4 ಇವನ್ನ ಬಳಸ್ಕೊತಾ ಇದ್ದೀನಿ. ಬಳಸ್ಕೊಂಡ್ಬಿಟ್ಟು ಏನು ಮಾಡೋಣ ಇವಾಗ, ವಿಸ್ತೀರ್ಣ ABCD ಈಸ್ ಈಕ್ವಲ್ ಟು ವಿಸ್ತೀರ್ಣ EFCDನ ಪ್ರೂವ್ ಮಾಡ್ತಾ ಬರೋಣ. ಪ್ರೂವ್ ಮಾಡೋಕ್ಕಿಂತ ಮುಂಚೆ ನೋಡಿ ಮಕ್ಕಳೇ, ಇಲ್ಲಿ ಯಾವ್ದ್ಯಾವುದು, ಇದು ಒಂದು ಕಂಡೀಷನ್, ಇದೊಂದು 1ನೇದು ಮತ್ತು ಇದು 3ನೇದು, ಇದು 4ನೇದು, ಈ 3ನ್ನು ಇಲ್ಲಿ ಅಪ್ಲೈ ಮಾಡ್ಕೊತಾ ಇದ್ದೀನಿ ಅದನ್ನು ಪ್ರೂವ್ ಮಾಡಲಿಕ್ಕೆ. ಯಾವುದನ್ನು ಪ್ರೂವ್ ಮಾಡಲಿಕ್ಕೆ, ವಿಸ್ತೀರ್ಣ ABCD ಈಸ್ ಈಕ್ವಲ್ ಟು ವಿಸ್ತೀರ್ಣ EFCDನ ಪ್ರೂವ್ ಮಾಡಲಿಕ್ಕೆ. ಸೊ ಇವಾಗ ಏನು ಮಾಡೋಣ ಅಂತಂದರೆ, ಇದು ಟ್ರಯಾಂಗಲ್, ಇದು ADE ಅನ್ನೋದು ಇದು ಒಂದು ಟ್ರಯಾಂಗಲ್ ಅಲ್ವಾ. ಸೊ ಹಾಗಾಗಿರೋದ್ರಿಂದ ಇದನ್ನ ಏನಂತ ಬರ್ಕೊಳ್ಳೋಣ, ವಿಸ್ತೀರ್ಣ ADE ಅಂತ ಹೇಳಿ ತೆಗೆದುಕೊಳ್ತೀನಿ. ಏನಂತ ತೆಗೆದುಕೊಳ್ತೀನಿ ನಾನು, ವಿಸ್ತೀರ್ಣ ADE ಅಂತ ಹೇಳಿ. ವಿಸ್ತೀರ್ಣ ADE ಈಸ್ ಈಕ್ವಲ್ ಟು AD ಈಸ್ ಈಕ್ವಲ್ ಟು, ಅದು ಈ ಭಾಗ ಯಾವ ಸಮಾಂತರ ಚತುರ್ಭುಜದೊಳಗಡೆ ಇದೆ ನೋಡ್ಕೊಳ್ಳಿ, ABCD ಹೌದಲ್ವಾ. ಹಾಗಾಗಿರೋದ್ರಿಂದ ನಾವೇನಂತ ಬರಿಬೋದು, ವಿಸ್ತೀರ್ಣ ADE ಈಸ್ ಈಕ್ವಲ್ ಟು ಇದನ್ನ ವಿಸ್ತೀರ್ಣ BCF ಅಂತ ಹೇಳಿ ಬರ್ಕೊಳ್ಳೋಣ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಅದನ್ನು ಮಾಡ್ತೀನಿ ನಾನು. ಇವಾಗ ಏನು ಮಾಡ್ಬೋದು, ಈ ADEನ ಈಸ್ ಕಾಂಗ್ರುಯೆನ್ಸ್ ಟು BCF. ಯಾಕಪ್ಪ ಅಂದರೆ ಇಲ್ಲಿ ASA ಅಲ್ಲಿ ಎರಡು ಆ್ಯಂಗಲ್ಲು ಒಂದೇ ಇರೋ ಕಾರಣ, ಸೇಮ್ ಇತ್ತು ಅಂದರೆ ನಾವು ಈ ಸಿದ್ಧಾಂತನ ASA ಸಿದ್ಧಾಂತನ ಅಪ್ಲೈ ಮಾಡಬಹುದು. ಇಲ್ಲಿ ನಿಮ್ಗೆ ಹೇಳಿದೆ ನಾನು, ಇಲ್ಲಿ ತ್ರಿಭುಜ ಆ್ಯಂಗಲ್ ಸಮ್ ಪ್ರಾಪರ್ಟಿ, ತ್ರಿಭುಜದ ಕೋನಗಳ ಮೊತ್ತವು ಏನಾಗಿರುತ್ತೆ, ಒಂದು ಹೇಗಿದನೋ ಇನ್ನೊಂದು ಹಾಗೆ ಇರುತ್ತೆ ಅಂತ ಹೇಳಿ ನಾನು ಇಲ್ಲಿ ಬರ್ಕೊಂಡಿದ್ದೀನಲ್ವಾ. ಆದ್ದರಿಂದ ನಾನು ಏನು ಮಾಡ್ಬೋದು ಅಂತಂದರೆ, ಇಲ್ಲಿ ADEನ ಟ್ರಯಾಂಗಲ್ ADE ಈಸ್ ಕಾಂಗ್ರುಯೆನ್ಸ್ ಟು ಆ್ಯಂಗಲ್ ಟ್ರಯಾಂಗಲ್ ಮೀನ್ಸ್ ತ್ರಿಭುಜ BCF ಅಂತ ಹೇಳಿ. ನೋಡಿ ಮಕ್ಕಳು, ಇನ್ನೊಂದು ಸರಿ ಹೇಳ್ತೀನಿ ನಾನು. ಫಸ್ಟ್ ಏನು ಮಾಡಿದೆ ಅಂತಂದರೆ, ಟ್ರಯಾಂಗಲ್ ADE ಮತ್ತು BCF ಅನ್ನೋದು ನಮಗೆ ಆ ಆಕೃತಿಯಲ್ಲಿ ಕಾಣುವಂಥ ತ್ರಿಭುಜಗಳು, ಅವನ್ನ ಬರ್ಕೊಂಡಿದ್ದೀನಿ. ಈ ತ್ರಿಭುಜಗಳಲ್ಲಿ ಈ DAE ಮತ್ತು CBF ಇವೆರಡು ಏನು ಅನುರೂಪ ಕೋನಗಳು ಹೌದಾ. ಈ ಅನುರೂಪ ಕೋನಗಳಲ್ಲಿ AD ಮತ್ತು
ಬಿ ಎ ಡಿ ಮತ್ತು ಬಿ ಸಿ ಏನಾಗಿದ್ದಾವೆ ಪ್ಯಾರಲಲ್ ಲೈನ್ಸ್ ಆಗಿರ್ತವೆ ಹೌದಲ್ವಾ. ಪ್ಯಾರಲಲ್ ಆಗಿರೋದು ಯಾವುದಕ್ಕೆ ಅಂತಂದರೆ ಆ ಪ್ಯಾರಲಲ್ ಲೈನ್ಸು ಎ ಎಫ್ನ ಛೇದಿಸಿರ್ತವೆ ಹೌದಾ, ಅದನ್ನು ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಏನು ಸಿಗುತ್ತೆ ಅಂತಂದರೆ ಇಲ್ಲಿ ಎ ಇ ಡಿ ಮತ್ತು ಬಿ ಎಫ್ ಸಿ ಅನ್ನೋದು ಅನುರೂಪ ಕೋನಗಳು. ಈ ಅನುರೂಪ ಕೋನಗಳಲ್ಲಿ ನಮಗೆ ಇ ಡಿ ಮತ್ತು ಎಫ್ ಸಿ ಪ್ಯಾರಲಲ್ ಲೈನ್ಸ್ ಸಮಾಂತರ ರೇಖೆಗಳಾಗಿರ್ತವೆ ನೋಡಿ, ಸಮಾಂತರ ರೇಖೆಗಳು. ಆ ಸಮಾಂತರ ರೇಖೆಗಳನ್ನು ಕೂಡ ಎ ಎಫ್ ಅನ್ನೋ ರೇಖೆ ಛೇದಿಸಿರುತ್ತೆ, ಅದನ್ನು ಛೇದಕ ರೇಖೆ ಅಂತ ಹೇಳಿ ನಾವು ಕರಿಬಹುದು. ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ಬೋದು ಅಂತಂದರೆ ಇವು ಎರಡು ಆ್ಯಂಗಲ್ನ ನಾವಿಲ್ಲಿ ಯಾವ ಅಂತ ಹೇಳಿ ಕಾರಣಗಳನ್ನ ಕೊಟ್ಟಿದ್ದೀವಿ. ಎರಡು ಸಮಾಂತರ ಅನುರೂಪ ಕೋನಗಳು ಅಂತ ಹೇಳಿ ಇಲ್ಲಿ ನೇಮಿಂಗ್ ಮಾಡಿದ್ವಿ. ಇಲ್ಲಿ ಎರಡು ಕೋನಗಳು ಸಿಕ್ಕಿದೆ ಅಂದರೆ ಇನ್ನೊಂದು ಕೋನಗಳನ್ನ ಕಂಡುಹಿಡಿಬೇಕು ಅಂದರೆ ನಾವಿಲ್ಲಿ ಯಾವ ಕಂಡೀಷನ್ ಅಪ್ಲೈ ಮಾಡ್ಬೋದು, ಆ್ಯಂಗಲ್ ಸಮ್ ಪ್ರಾಪರ್ಟಿ ಅಂದರೆ ತ್ರಿಭುಜದ ಕೋನಗಳ ಮೊತ್ತದ ಗುಣಲಕ್ಷಣವನ್ನು ಯೂಸ್ ಮಾಡ್ಬೋದು. ಅದನ್ನು ಎಲ್ಲಿ ಅಪ್ಲೈ ಮಾಡ್ತೀರಾ ಅಂದರೆ ಈ ಎರಡು ಟ್ರಯಾಂಗಲ್ಗೆ ಎ ಡಿ ಇಗೆ ಮತ್ತು ಬಿ ಸಿ ಎಫ್ಗೆ. ಸೊ ಆ ಕಂಡೀಷನ್ ಅಪ್ಲೈ ಮಾಡ್ತೀರಾ ಅಂದರೆ ಇಲ್ಲೇನು ಮೆಜರ್ಮೆಂಟ್ ಇರುತ್ತೋ ಇಲ್ಲೂ ಕೂಡ ಅದೇ ಮೆಜರ್ಮೆಂಟ್ ಇರುತ್ತೆ. ಆ ಕಾರಣದಿಂದಾಗಿ ಆ್ಯಂಗಲ್ ಎ ಡಿ ಇ ಈಸ್ ಈಕ್ವಲ್ ಟು ಬಿ ಸಿ ಎಫ್ ಅಂತ ಹೇಳಿ ನಾನಿಲ್ಲಿ ಬರ್ಕೊಂಡಿದ್ದೀನಿ. ಗೊತ್ತಾಗ್ತಿದಲ್ವಾ. ಇದರಲ್ಲಿ ನಮಗೆ ಈ ಎ ಡಿ ಮತ್ತು ಬಿ ಸಿ ಅನ್ನೋದು ಈ ಎ ಬಿ ಸಿ ಡಿನ ಒಂದು ಸಮಾಂತರ ಚತುರ್ಭುಜದ ಏನಾಗಿರ್ತವೆ ಸಮಾಂತರ ಚತುರ್ಭುಜದ ಆಪೋಸಿಟ್ ಮೀನ್ಸ್ ಅಭಿಮುಖದ ಬಾಹುಗಳಾಗಿದ್ದಾವೆ. ಆ ಕಂಡೀಷನ್ನ ಇಲ್ಲಿ ಬರ್ಕೊಂಡಿದ್ದೀನಿ. ಇಲ್ಲಿ ಮೊದಲನೇದು ಮತ್ತು ಎರಡನೇದು ಮೊದಲನೇ ಈಕ್ವೇಷನ್ ಮತ್ತು ಮೂರನೇ ಈಕ್ವೇಷನ್ ಮತ್ತು ನಾಲ್ಕನೇ ಈಕ್ವೇಷನ್ನ ಬಳಸ್ಕೊಂಡು ನಾನು ಒಂದು ಸ್ಟೇಟ್ಮೆಂಟ್ನ ಕೊಡ್ತಾ ಇದ್ದೀನಿ. ಏನಪ್ಪ ಅಂದರೆ ಆ್ಯಂಗಲ್ ಸಮ್ ಆ್ಯಂಗಲ್ ಸೈಡ್ ಆ್ಯಂಗಲ್ ಅಂತ ಹೇಳಿ ಒಂದು ಸಿದ್ಧಾಂತ ಇದೆ ನಿಮಗೆ ತ್ರಿಭುಜದಲ್ಲಿ. ನಿಮಗೆ ಹಿಂದಿನ ತರಗತಿಯಲ್ಲಿ ಹೇಳ್ಕೊಟ್ಟಿರ್ತಾರೆ. ಆ್ಯಂಗಲ್ ಸೈಡ್ ಆ್ಯಂಗಲಲ್ಲಿ ಬರುವಂಥ ಸಿದ್ಧಾಂತದ ಆಧಾರದ ಮೇಲೆ ಈ ಕಂಡೀಷನ್ನ ಬರ್ಕೊಂಡಿದ್ದೀನಿ. ಅಲ್ಲಿ ಏನಪ್ಪ ಅಂದರೆ ಎರಡು ತ್ರಿಭುಜಗಳಿರ್ತವೆ. ಆ ತ್ರಿಭುಜಗಳಲ್ಲಿ ಇಲ್ಲಿ ಇವೆರಡು ತ್ರಿಭುಜಗಳು ಇಲ್ಲಿ ಏನು ಆ್ಯಂಗಲ್ ಇರುತ್ತೋ ಇಲ್ಲೂ ಅದೇ ಆ್ಯಂಗಲ್ ಇರುತ್ತೆ ಮೆಜರ್ಮೆಂಟು, ಇಲ್ಲಿ ಏನು ಆ್ಯಂಗಲ್ ಮೆಜರ್ಮೆಂಟ್ ಇರುತ್ತೋ ಇಲ್ಲೂ ಕೂಡ ಅದೇ ಆ್ಯಂಗಲ್ ಮೆಜರ್ಮೆಂಟ್ ಇರುತ್ತೆ. ಅವಕ್ಕೆ ಒಂದೇ ಸೈಡ್ ಇದೆ ಹೌದಾ, ಇಲ್ಲಿ ಇದಕ್ಕೂ ಅದೇ ಸೇಮ್ ಸೈಡ್, ಇದಕ್ಕೂ ಸೇಮ್ ಸೈಡ್. ಆ ಕಾರಣದಿಂದಾಗಿ ನಾನು ಈ ಅಪ್ಲಿಕೇಶನ್ ಅಂದರೆ ಈ ಕಂಡೀಷನ್ನ ಇಲ್ಲಿ ಅಪ್ಲೈ ಮಾಡ್ತಿದ್ದೀನಿ. ಇದನ್ನು ಹೇಗೆ ಹೇಳಿದೆ ಅಪ್ಪ ಅಂತಂದರೆ ಇಲ್ಲಿರುವಂಥದ್ದು ಅಂದರೆ ಈ ಕಂಡೀಷನ್ ನೋಡಿ ಇಲ್ಲಿದೆ ಅಲ್ವಾ, ಇದನ್ನು ಅನುರೂಪ ಕೋನಗಳು ಅಂತ ಹೇಳಿ ತೆಗೆದುಕೊಂಡಿದ್ದೀನಿ ಅಲ್ವಾ. ಇಷ್ಟು ಕಂಡೀಷನ್ ಮೇಲೆ ನಾನು ಈ ಸ್ಟೇಟ್ಮೆಂಟ್ನ ಕೊಟ್ಟಿರೋದು. ಆ ಕಾರಣದಿಂದಾಗಿ ಇಲ್ಲಿ ASA ಸಿದ್ಧಾಂತ ಬಳಕೆ ಆಗಿದೆ ಅಂತಲೂ ಕೂಡ ನಾನು ಹೇಳ್ಬೋದು. ಈಗ ನೆಕ್ಸ್ಟ್ ಇಲ್ಲಿ ಟ್ರಯಾಂಗಲ್ ADE ಈಸ್ ಕಾಂಗ್ರುಯೆನ್ಸ್ ಟು ಟ್ರಯಾಂಗಲ್ BCF ಅಂತ ಬರದೆ ಹೌದಲ್ವಾ. ಸೊ ಇವಕ್ಕೂ ಒಂದು ಮೆಜರ್ಮೆಂಟ್ ಇರುತ್ತೆ, ಇವಕ್ಕೂ ಒಂದು ವಿಸ್ತೀರ್ಣ ಇರುತ್ತೆ. ಅದನ್ನು ನಾನೇನಂತ ಬರ್ಕೊಳ್ಳೋಣ, ವಿಸ್ತೀರ್ಣ ADE ಈಸ್ ಈಕ್ವಲ್ ಟು ವಿಸ್ತೀರ್ಣ BCF ಅಂತ ಹೇಳಿ ಬರ್ಕೊಂಡಿದ್ದೀನಿ. ಈಗ ಇಲ್ಲಿ ಇದನ್ನು ನಾನು ಏನಂತ ಬರಿಬೋದು ಅಂತಂದರೆ ಇವಾಗ ಇಲ್ಲಿ ಏನು ಮೆಜರ್ಮೆಂಟ್ ಇರುತ್ತೆ ಅಂದರೆ ಸರ್ವಸಮ ಆಕೃತಿಗಳಿಗೆ ವಿಸ್ತೀರ್ಣಗಳು ಯಾವಾಗಲೂ ಸಮ ಇರುತ್ತೆ ಅನ್ನೋದು ನಿಮಗೆ ಗೊತ್ತಿರೋವಂಥದ್ದು. ಏನು ಸರ್ವಸಮ ಆಕೃತಿಗೆ ಸರ್ವಸಮ ಆಕೃತಿಗೆ ವಿಸ್ತೀರ್ಣಗಳು ಏನಿರ್ತವೆ ಈಕ್ವಲ್ ಇರ್ತವೆ. ವಿಸ್ತೀರ್ಣ ಸಮ ಇರ್ತವೆ ಹೌದಾ, ಅದನ್ನು ಹೇಳ್ಬೋದು ನಾವು. ಈ ವಿಸ್ತೀರ್ಣ ADE ಈಸ್ ಈಕ್ವಲ್ ಟು ವಿಸ್ತೀರ್ಣ BCF ಅಂತ ಬರ್ಕೊಂಡಿದ್ದೀನಲ್ವ ಆ ಕಾರಣಕ್ಕೆ. ಸೊ ವಿಸ್ತೀರ್ಣ ADE ಈಸ್ ಈಕ್ವಲ್ ಟು ವಿಸ್ತೀರ್ಣ BCF ಅಂತ ಹೇಳಿ ಬರ್ಕೊಂಡೆ. ಈಗ ನೆಕ್ಸ್ಟ್ ಈಗೇನು ಮಾಡ್ಬೋದು ಅಂದರೆ ನಾನು ಅಲ್ಲಿ ಎಲ್ಲದಕ್ಕೂ ಅಲ್ಲಿರುವಂಥ ಎಲ್ಲ ಆ್ಯಂಗಲ್ಗಳಿಗೂ ಕಾರಣಗಳನ್ನ ಕೊಟ್ಟಿದ್ದೀನಿ ನೋಡಿ. ADE ಮತ್ತು BCF ಅಂದರೆ ಇವು ಸರ್ವಸಮ ಆಕೃತಿ, ಇವೆರಡು ಸರ್ವಸಮ ಆಕೃತಿ ವಿಸ್ತೀರ್ಣ ಏನಾಗಿರುತ್ತೆ ಈಕ್ವಲ್ ಇರುತ್ತೆ ಅಂತ ಹೇಳಿದೆ ನಾನು ಹೌದಲ್ವಾ. ಈಗ ನೋಡಿ ಮಕ್ಕಳೇ, ಇಲ್ಲಿ ನಾವು ಕಂಡುಹಿಡಿಬೇಕಾಗಿರೋದೇನು, ವಿಸ್ತೀರ್ಣ ABCD. ವಿಸ್ತೀರ್ಣ ABCD ಈಸ್ ಈಕ್ವಲ್ ಟು ಇವೆಲ್ಲ ಯಾಕೆ ಮಾಡಿದ್ವಿ ಅಂದರೆ ನಮಗೆ ಎಲ್ಲ ಆ್ಯಂಗಲ್ಲು ಎಲ್ಲದಕ್ಕೂ ನಾವು ಒಂದು ಹೇಳಿಕೆನ ಕೊಡಬೇಕಾಗುತ್ತೆ. ಇಲ್ಲಿ ನಾವು ಪ್ರೂವ್ ಮಾಡ್ತಿದ್ವಿ ಅಂದರೆ ಒಂದೇ ಪಾದ ಮತ್ತು ಒಂದೇ ಜೊತೆ ಸಮಾಂತರ ರೇಖೆಗಳಿದ್ದಾವೆ ಅಂದರೆ ಅವೆಲ್ಲ ಯಾಕೆ ಬಂದು ಹೇಗೆ ಬಂದು ಯಾವ ಕಾರಣದ ಮೇಲೆ ಇವನ್ನ ವಿಸ್ತೀರ್ಣನ ನಾವು ಹೇಳಬೇಕು ಅನ್ನೋದನ್ನು ನೀವು ಬಿಡಿಯಾಗಿ ಬರೆದು ತೋರಿಸ್ಬೇಕಾಗುತ್ತೆ, ಪ್ರೂವ್ ಮಾಡಬೇಕಾಗುತ್ತೆ. ಈಗ ಫೈನಲಿ ನೀವೇನು ಮಾಡಬೇಕು, ವಿಸ್ತೀರ್ಣ ABCDE ಅಂದರೆ ಇಲ್ಲಿ ಎಲ್ಲ ಆ್ಯಂಗಲ್ಗಳಿಗೂ ಕಾರಣಗಳನ್ನ ಕೊಟ್ಟಿದ್ದೀರಾ, ಹೇಗೆ ಬಂತು ಅಂತ ಹೇಳಿದ್ದೀರಾ. ಈಗ ಕೊನೆಯದಾಗಿ ಉಳಿದಿರೋದೇನು, ABCD ಅನ್ನೋ ವಿಸ್ತೀರ್ಣ ಏನಕ್ಕೆ ಸಮವಾಗಿರುತ್ತೆ, ವಿಸ್ತೀರ್ಣ EFCDಗೆ ಸಮವಾಗಿರುತ್ತೆ ಅಂತ ನೀವು ಇಲ್ಲಿ ಪ್ರೂವ್ ಮಾಡಬೇಕು ಹೌದಲ್ವಾ. ಈಗ ವಿಸ್ತೀರ್ಣ ABCD ಅಲ್ಲಿ ಬರೋವಂಥದ್ದು
ಪಾರ್ಟ್ಸ್ ಇದೆ, ಇಲ್ಲೊಂದು ಭಾಗ ಇದೆ, ಇಲ್ಲೊಂದು ಭಾಗ ಇದೆ, ಹೌದಲ್ವಾ? ಯಾವ್ಯಾವ ಭಾಗ ಇದೆ ಇಲ್ಲಿ ಅಂತಂದರೆ ವಿಸ್ತೀರ್ಣ ಎ ಬಿ ಸಿ ಡಿಗೆ ನಮಗೆ ಅದರೊಳಗಡೆ ಬರೋವಂಥದ್ದು ವಿಸ್ತೀರ್ಣ ಎ ಡಿ ಇ. ನೋಡಿ, ವಿಸ್ತೀರ್ಣ ಎ ಡಿ ಇ, ಹೌದಾ? ಮತ್ತು ಇನ್ನೊಂದು ನೆಕ್ಸ್ಟು ಮತ್ತೆ ಯಾವುದಿದೆ? ಇ ಡಿ ಸಿ ಬಿ. ಏನು? ಇ ಡಿ ಸಿ ಬಿ ಅನ್ನೋ ಸಮಾಂತರ ಚತುರ್ಭುಜ ನೀವು ನೋಡ್ಬೋದು, ಹೌದಲ್ವಾ? ಹಾಗಾಗಿರೋದ್ರಿಂದ ಪ್ಲಸ್ ಈಗ ಎ ಬಿ ಸಿ ಅಲ್ಲಿ ಎ ಬಿ ಸಿ ಡಿ ಒಳಗಡೆ ಎ ಡಿ ಇ ಅನ್ನೋ ಒಂದು ವಿಸ್ತೀರ್ಣ ಇದೆ, ಮತ್ತು ಇ ಡಿ ಸಿ ಬಿ ಅನ್ನೋ ಒಂದು ವಿಸ್ತೀರ್ಣ ಇದೆ. ವಿಸ್ತೀರ್ಣ ಇ ಡಿ ಸಿ ಬಿ ಅನ್ನೋ ಒಂದು ವಿಸ್ತೀರ್ಣ ಇದೆ, ಅದನ್ನು ಇಲ್ಲಿ ಬರ್ಕೊಂಡಿದ್ದೀನಿ. ಈಗ ಇಲ್ಲಿ ನೋಡಿ, ವಿಸ್ತೀರ್ಣ ಎ ಡಿ ಇ, ವಿಸ್ತೀರ್ಣ ಎ ಡಿ ಈಸ್ ಈಕ್ವಲ್ ಟು ಏನಂತ ಹೇಳಿದ್ದಾರೆ ಅವರು? ಬಿ ಸಿ ಎಫ್ ಅಂತ ಹೇಳಿದಾರಲ್ಲ, ಅಲ್ಲಿ ಆ ಜಾಗದಲ್ಲಿ ನಾನು ಬಿ ಸಿ ಎಫ್ ಅಂತ ಹೇಳಿ ಬರ್ಕೊಳ್ತೀನಿ, ಪ್ಲಸ್ ವಿಸ್ತೀರ್ಣ ಇ ಡಿ ಸಿ ಬಿ. ಇನ್ನು ಉಳಿದಿರೋದನ್ನ ಹೇಗಿದನೋ ಹಾಗೆ ಬರ್ಕೊಂಡಿದ್ದೀನಿ. ನೋಡಿ, ಇವಾಗ ವಿಸ್ತೀರ್ಣ ಬಿ ಸಿ ಎಫ್ ಈಸ್ ಈಕ್ವಲ್ ಟು ವಿಸ್ತೀರ್ಣ ಇ ಡಿ ಸಿ ಬಿ ಅಂದರೆ ಏನು ಅಂತ ಇಲ್ಲಿ ನೋಡಿ. ನಮಗೆ ಅಲ್ಲಿ ಇ ಡಿ ಸಿ ಬಿ ವಿಸ್ತೀರ್ಣ ಇ ಡಿ ಸಿ ಬಿ ಪ್ಲಸ್ ಬಿ ಸಿ ಎಫ್ ವಿಸ್ತೀರ್ಣ ಬಿ ಸಿ ಎಫ್ ಅಂತ ಇದೆ. ಬಿ ಸಿ ಎಫ್ ಅಂದರೆ ಇವೆರಡು ಪಾರ್ಟನ್ನು ಕೂಡಿದಾಗ ನಮಗೇನು ಬರುತ್ತೆ? ಇ ಡಿ ಸಿ ಎಫ್ ಅಂತ ಬರುತ್ತಲ್ವಾ? ಏನಂತ ಬರುತ್ತೆ? ಈ ವಿಸ್ತೀರ್ಣ ಇ ಡಿ ಸಿ ಎಫ್, ಇ ಡಿ ಸಿ ಎಫ್. ಹಾಗಿದ್ರೆ ಏನಂತ ಬರಿಬೋದು? ವಿಸ್ತೀರ್ಣ ಎ ಬಿ ಸಿ ಡಿ ಅಂತ ಹೇಳಿ ಬರಿಬೋದಲ್ವಾ? ಆ್ಯಂಗಲ್ ಎ ಬಿ ಸಿ ಡಿ ಈಸ್ ಈಕ್ವಲ್ ಟು ಆ್ಯಂಗಲ್ ಇ ಎಫ್ ಸಿ ಡಿ. ನೋಡಿ, ಇ ಎಫ್ ಸಿ ಡಿ ಅಂದ್ರೂ ಒಂದೇ, ಇ ಡಿ ಸಿ ಎಫ್ ಅಂದರೂ ಅದೇ ಮೆಜರ್ಮೆಂಟ್ನೇ. ಅದು ನೀವು ಹೇಳ್ದಾಗೆ ಅಂದರೆ ಇವೆರಡು ಪಾರ್ಟ್ನ ಕೂಡಿದಾಗ ನಮಗೆ ಬರುವಂಥದ್ದೇನು? ಇ ಡಿ ಸಿ ಬಿ. ಅಂದರೆ ಇದು ಒಂದು ಪಾರ್ಟ್, ಇದು ಒಂದು ಪಾರ್ಟ್, ಎರಡನ್ನೂ ಕೂಡಿ ಅವಾಗ ಇ ಎಫ್ ಸಿ ಡಿನೇ ಬರುತ್ತೆ. ಗೊತ್ತಾಗ್ತಿದಲ್ವಾ? ಇ ಎಫ್ ಸಿ ಡಿ. ಸೊ ನೀವು ಫೈನಲಿ ಪ್ರೂವ್ ಮಾಡಿದಾಗೆ ಆಯಿತು. ಸೊ ಇಷ್ಟು ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ ಮಕ್ಕಳೇ. ಇಲ್ಲಿಂದ ಇನ್ನೊಂದು ಸರಿ ರೀಕಾಲ್ ಮಾಡ್ತೀನಿ ನೋಡಿ, ನಿಮಗೆ ನೆನಪು ಮಾಡಿದಾಗೆ ಅದು ಇನ್ನೊಂದು ಸರಿ ನೆನಪು ಮಾಡ್ದಂಗೆ ಆಗುತ್ತೆ ನಿಮಗೆ ಈ ಕಾನ್ಸೆಪ್ಟು. ಇಲ್ಲಿಂದ ಈಗ ಕಾಂಗ್ರಿಯನ್ಸ್ ಅಂದರೆ ಆ್ಯಂಗಲ್ ಸೈಡ್ ಆ್ಯಂಗಲ್ ಅಂತ ಹೇಳಿದೆ ನಿಮಗೆ, ಹೌದಲ್ವಾ? ನೆಕ್ಸ್ಟ್ ಏನು ಮಾಡಿದ್ವಿ? ಈಗ ಈ ಟ್ರಯಾಂಗಲ್ಗೆ ಒಂದು ವಿಸ್ತೀರ್ಣ ಅಂತ ಇದ್ದೇ ಇರುತ್ತೆ. ಹಾಗಾಗಿರೋದ್ರಿಂದ ವಿಸ್ತೀರ್ಣ ಎ ಡಿ ಇ ಆ್ಯಂಗಲ್ ವಿಸ್ತೀರ್ಣ ಈ ತ್ರಿಭುಜಕ್ಕೆ ಒಂದು ವಿಸ್ತೀರ್ಣ ಇರುತ್ತೆ, ಅದನ್ನು ವಿಸ್ತೀರ್ಣ ಬಿ ಸಿ ಎಫ್ ಅಂತ ಹೇಳಿ ಕರ್ಕೋಬೋದಲ್ವಾ? ನಮಗೆ ಎಲ್ಲ ಆ್ಯಂಗಲ್ಗೂ ಒಂದೊಂದು ಕಾರಣ ಕೊಟ್ಟಾದಮೇಲೆ ಇದಕ್ಕೆ ಒಂದು ವಿಸ್ತೀರ್ಣ ಎ ಡಿ ಇ ಮತ್ತು ಬಿ ಸಿ ಎಫ್ ಅಂತ ಹೇಳಿ ನಾನು ಕರೆದೆ. ಅಲ್ಲಿ ಯಾಕೆ ಕರೆದಪ್ಪ ಅಂದರೆ ಸರ್ವಸಮ ಆಕೃತಿ, ಇಲ್ಲಿ ಎರಡೂ ಆಕೃತಿಗಳು ಸೇಮ್ ಇತ್ತು ಅಂದರೆ ಅದರದ್ದು ವಿಸ್ತೀರ್ಣ ಸೇಮ್ ಇರುತ್ತೆ. ಆ ಕಾರಣದಿಂದಾಗಿ ಈ ಕಂಡೀಷನ್ನ ಬರ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಅವ್ರು ಹೇಳಿರೋ ಪ್ರಕಾರ ಎ ಬಿ ಸಿ ಡಿನ ಪ್ರೂವ್ ಮಾಡಿ ಅಂತ ಹೇಳಿದ್ದಾರೆ. ಅಂದರೆ ನಮಗೆ ಇಲ್ಲಿ ಎ ಡಿ ಅನ್ನೋದು ಏನು ಅಂತ ಬೇಕಾಗಿತ್ತಲ್ವ? ಎ ಡಿ ಅನ್ನೋದು ಏನು ಅಂತ ಗೊತ್ತಿರಬೇಕಿತ್ತಲ್ವ? ಆ ಕಾರಣದಿಂದಾಗಿ ನಾವು ಏನು ಮಾಡಿದ್ವಿ ಅಂತಂದರೆ ವಿಸ್ತೀರ್ಣ ಗೊತ್ತಿರಬೇಕು ನಮಗೆ. ವಿಸ್ತೀರ್ಣ ಅಂತ ಕಂಡುಹಿಡಬೇಕು ಅಂದರೆ ನಮಗೆ ಈ ಕಂಡೀಷನ್ಸ್ ಅಷ್ಟು ನಮಗೆ ಯಾಕೆ ಅಲ್ಲಿ ಬಳಕೆ ಆಗಿದೆ, ಯಾಕೆ ಬಂತು ಅನ್ನೋದನ್ನ ನಾವು ರೀಸನ್ ಮುಖಾಂತರ ಪ್ರೂವ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿರೋ ಕಾರಣ ಏನು ಹೇಳ್ಬೋದು ನಾವು? ವಿಸ್ತೀರ್ಣ ಎ ಬಿ ಸಿ ಡಿ ಈಸ್ ಈಕ್ವಲ್ ಟು ವಿಸ್ತೀರ್ಣ ಇ ಎಫ್ ಸಿ ಡಿ ಅಂತ ಹೇಳಿ ಕರಿಬೋದು. ಇದು ಏನು ಪ್ರಮೇಯ 11.1 ಸಾಧನೆ ಆಗಿರುತ್ತೆ. ಫೈನಲ್ ಆಗಿ ನೀವು ಏನಂತ ಬರೀತೀರಿ? ವಿಸ್ತೀರ್ಣ ಎ ಬಿ ಸಿ ಡಿ ಈಸ್ ಈಕ್ವಲ್ ಟು ವಿಸ್ತೀರ್ಣ ಇ ಎಫ್ ಸಿ ಡಿ ಎಂಬ ಸಮಾಂತರ ಚತುರ್ಭುಜಗಳ ವಿಸ್ತೀರ್ಣಗಳು ಪರಸ್ಪರ ಸಮವಾಗಿದೆ ಅಂತ ಹೇಳಿ ಫೈನಲ್ ಆಗಿ ಬರೀತೀರಿ. ಸೊ ಇದಿಷ್ಟು ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಮಕ್ಕಳೇ. ನೀವು ಇದನ್ನೊಂದು ಸ್ಕ್ರೀನ್ಶಾಟ್ ತೆಗೆದುಕೊಡ್ರಿ. ಮುಂದೆ ಇದ್ರ ಮೇಲೆ ಅಭ್ಯಾಸ ಲೆಕ್ಕಗಳಿದ್ದಾವೆ, ಅವನ್ನ ಮಾಡಿ ತೋರಿಸ್ತೀನಿ. ಸೊ ನಿಮ್ಗೆ ಇವಾಗ ಹೇಳ್ಕೊಟ್ಟಿರೋ ಪ್ರಮೇಯ ನಿಮ್ಗೆ ಕೇಳಿದರೆ 3 ಮಾರ್ಕ್ಸ್ಗೆ ಕೇಳಬಹುದು. ಮನೇಲಿ ಸ್ವಲ್ಪ ಒಂದು 3-4 ಸರಿ ಬರೆದು ಪ್ರಾಕ್ಟೀಸ್ ಮಾಡಿ. ಹೇಗೆ ನಾನು ಹೇಳ್ಕೊಟ್ಟೆ ಅದೇ ಮೆಥಡಲ್ಲಿ ಫಾಲೋ ಅಪ್ ಮಾಡಿ ಒಂದು 4-5 ಸರಿ ಬರೆದು ನೀವು ಅದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತೀನಿ ಅಂದರೆ ಈಸಿಯಾಗಿ ಸ್ಕೋರ್ನ ಗೇನ್ ಮಾಡ್ಬೋದು. ಸೊ ಇದ್ರ ಮೇಲೆ ಇವಾಗ ಅಭ್ಯಾಸದ ಲೆಕ್ಕಗಳನ್ನ ಮಾಡೋಣ.
ಎಕ್ಸ್ಕ್ಯೂಸ್ ಮೀ. ಅಭ್ಯಾಸ 11.2 ಇದರ ಹಿಂದ್ಗಡೆ ನಿಮಗೆ ಉದಾಹರಣೆ ಲೆಕ್ಕಗಳಿದ್ದಾವೆ. ಅವನ್ನ ನೀವು ಮನೇಲಿ ಪ್ರಯತ್ನ ಮಾಡಿ ಮಕ್ಕಳೇ. ನಾನು ಬರೀ ಅಭ್ಯಾಸ ಲೆಕ್ಕಗಳನ್ನ ಮಾತ್ರ ನಿಮಗೆ ತಿಳಿಸ್ಕೊಡ್ತೀನಿ. ನಿಮಗೇನೇ ಡೌಟ್ ಬಂದಿತ್ತು ಅಂದ್ರೂ ಕೂಡ ಉದಾಹರಣೆಯಲ್ಲಿ ನೀವು ಕಮೆಂಟ್ ಮಾಡಿ ಯಾವ ಪ್ರಾಬ್ಲಮ್ ನಿಮಗೆ ಅರ್ಥ ಆಗಿಲ್ಲ ಅಂತ ಹೇಳಿ. ಸೊ ನಾನು ನೆಕ್ಸ್ಟ್ ಮುಂದಿನ ತರಗತಿಯಲ್ಲಿ ನಿಮಗೆ ಹೇಳ್ಕೊಡ್ತೀನಿ ಮಕ್ಕಳೇ. ಇವಾಗ ಅಭ್ಯಾಸ 11.2 ಇದರಲ್ಲ ಲೆಕ್ಕಗಳನ್ನ ಮಾಡ್ತಾ ಬರೋಣ. ಮೊದಲನೇ ಲೆಕ್ಕದಲ್ಲಿ ನೋಡಿ, ಚಿತ್ರ 11.15 ಅಂತ ಹೇಳಿ ತೆಗೆದುಕೊಳ್ಳಿ ಅಂತ ಹೇಳಿದ್ದಾರೆ. ಆ ಚಿತ್ರವನ್ನು ಬರ್ಕೊಂಡು ಬಿಡೋಣ ಮೊದಲು ನಾವು. ದೊಡ್ಡದಾಗಿ ಬರ್ಕೊಳ್ತೀನಿ. ಸೊ A, B, C ಮತ್ತು D. ಓಕೆ, ಸೊ ಈ ರೀತಿಯಲ್ಲಿ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಎ ಬಿ ಸಿ ಡಿ ಅನ್ನೋದು ಎ ಬಿ ಸಿ ಡಿ ಕಂಡೀಷನ್ ಬರ್ಕೊಂಡ್ಬಿಡೋಣ ಫಸ್ಟು. ಎ ಬಿ ಸಿ ಡಿ ಅನ್ನೋದು ಏನು? ಸಮಾಂತರ ಚತುರ್ಭುಜ ಅಂತ ಹೇಳಿದ್ದಾರೆ. ಚತುರ್ಭುಜ. ಈ ಚತುರ್ಭುಜದಲ್ಲಿ ಎ ಡಿ ಈಸ್ ಪರ್ಪೆಂಡಿಕ್ಯುಲರ್ ಟು ಡಿ ಸಿ. ಅಂದರೆ ಎ ಡಿ ಈಸ್ ಪರ್ಪೆಂಡಿಕ್ಯುಲರ್ ಟು ಡಿ ಸಿ. ಎ ಇ ಸಾರಿ, ಇದು ಇ ಇಲ್ಲಿ ಬಿಟ್ಟುಬಿಟ್ಟಿದ್ದೀನಿ ನೋಡಿ. ಎ ಇ ಈಸ್ ಪರ್ಪೆಂಡಿಕ್ಯುಲರ್ ಟು ಡಿ ಸಿ ಅಂದರೆ ಎ ಇ ಅನ್ನೋದು ಯಾವುದಕ್ಕೆ ಲಂಬವಾಗಿದೆ? ಡಿ ಸಿಗೆ. ಅರ್ಥ ಆಗ್ತಿಲ್ವಾ? ಎ ಇ ಲಂಬವಾಗಿದೆ ಯಾವುದಕ್ಕೆ? ಡಿ ಸಿಗೆ. ಆ ರೀತಿಯಲ್ಲಿ ನಾನು ಈ ರೀತಿಯಲ್ಲಿ ಬರ್ಕೊಂಡಿದ್ದೀನಿ ಮಕ್ಕಳೇ. ನೋಡಿ, ಅವ್ರು ಕೂಡ ಕಂಡೀಷನ್ ಕೊಟ್ಟಿದ್ದಾರೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಸಿ ಮತ್ತು ಎಫ್. ಸಿ ಎಫ್ ಈಸ್ ಪರ್ಪೆಂಡಿಕ್ಯುಲರ್ ಟು ಎ ಡಿ. ಸಿ ಎಫ್ ಈಸ್ ಪರ್ಪೆಂಡಿಕ್ಯುಲರ್ ಟು ಎ ಡಿ ಅಂದರೆ ಸಿ ಎಫ್ ಅನ್ನೋದು ಲಂಬವಾಗಿದೆ ಏನಕ್ಕೆ? ಎ ಡಿಗೆ. ಆ ಕಂಡೀಷನ್ನ ಇಲ್ಲಿ ಬರ್ಕೊಂಡಿದ್ದೀನಿ. ನೆಕ್ಸ್ಟು ಅವರು ಒಂದಿಷ್ಟು ಮೆಜರ್ಮೆಂಟ್ ಕೊಟ್ಟಿದ್ದಾರೆ. ಎ ಬಿ ಅಂದರೆ ಇದು ಎ ಬಿ ಅನ್ನೋದು ಎಷ್ಟಿದೆ? 16 ಸೆಂಟಿಮೀಟರ್ ಇದೆ, 16 ಸೆಂಟಿಮೀಟರ್. ಮತ್ತು ಎ ಇ ಅಂದರೆ ಅದು ಇದು, ಹೌದಾ? ಎ ಇ ಎಷ್ಟು ಕೊಟ್ಟಿದ್ದಾರಪ್ಪ ಅಂತಂದರೆ 8 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ನೆಕ್ಸ್ಟು ಸಿ ಎಫ್ ಎಷ್ಟು ಕೊಟ್ಟಿದ್ದಾರೆ ಅಂತಂದರೆ 10 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟು ಈಗ ನೀವು ಕಂಡುಹಿಡಿಬೇಕಾಗಿರೋದು ಎ ಡಿಯ ಬೆಲೆ ಎಷ್ಟು ಅನ್ನೋದನ್ನು ಕಂಡುಹಿಡಬೇಕು. ಅಂದರೆ ಈ ಪಾರ್ಟ್ ಇಲ್ಲಿದೆ ಅಲ್ವಾ, ಇದಿಷ್ಟು ಎ ಡಿ ಅಂದರೆ ಎಷ್ಟು ಬರುತ್ತೆ ಅನ್ನೋದನ್ನು ನೀವು ಇಲ್ಲಿ ಕಂಡುಹಿಡಬೇಕು. ಈಗ ಕಂಡುಹಿಡಲಿಕ್ಕಿಂತ ಮುಂಚೆ ಅಲ್ಲಿರೋಂಥ ದತ್ತಗಳನ್ನ ನಾನು ಇಲ್ಲಿ ಬರ್ಕೊಂಡಿದ್ದೀನಿ, ಬಟ್ ಮೆಜರ್ಮೆಂಟ್ ಬರ್ಕೊಂಡಿಲ್ಲ. ಮೆಜರ್ಮೆಂಟ್ಗಳನ್ನ ಇಲ್ಲಿ ಬರಿತೀನಿ ಎಷ್ಟೆಷ್ಟಿದೆ ಅಂತ ಹೇಳಿ. ನೋಡಿ, ಎ ಡಿ ಎ ಇ ಈಸ್ ಪರ್ಪೆಂಡಿಕ್ಯುಲರ್ ಟು ಡಿ ಸಿ ಮತ್ತು ಸಿ ಎಫ್ ಈಸ್ ಪರ್ಪೆಂಡಿಕ್ಯುಲರ್ ಟು ಎ ಡಿ ಅಂತ ಬರ್ಕೊಂಡೆ. ಎ ಡಿ ಈಸ್ ಈಕ್ವಲ್ ಟು ನಮ್ಗೆ ಗೊತ್ತಿಲ್ಲ ಎಷ್ಟು ಅಂತ ಕಂಡುಹಿಡ್ಕೋಬೇಕು. ಇವಾಗ ಅವರು ಏನು ಕೊಟ್ಟಿದ್ದಾರೆ? ಎ ಬಿ ಎಷ್ಟಿದೆ? 16 ಸೆಂಟಿಮೀಟ್ರ್ ಇದೆ. ಮತ್ತು ಎ ಇ ಎಷ್ಟು ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ? 8 ಸೆಂಟಿಮೀಟ್ರ್ ಕೊಟ್ಟಿದ್ದಾರೆ. ನೆಕ್ಸ್ಟು ಸಿ ಎಫ್ ಈಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ ನೋಡಿ ಅಲ್ಲಿ? ಸಿ ಎಫ್ ಈಸ್ ಈಕ್ವಲ್ ಟು 10 ಸೆಂಟಿಮೀಟ್ರ್, ಹೌದಾ? ಈಗ ಇಲ್ಲಿ ನೋಡಿ, ಇವಾಗ ಎ ಬಿ ಸಿ ಡಿ ಇದೊಂದು ಸಮಾಂತರ ಚತುರ್ಭುಜ. ಅಂದರೆ ಈ ಸಮಾಂತರ ಚತುರ್ಭುಜದಲ್ಲಿ ಇದೆ ಅನ್ನೋದರೆ ಅದು ಒಂದು ಪ್ಯಾರಲಲ್ಸ್, ಒಂದು ಜೊತೆಯ ಸಮಾಂತರ ರೇಖೆಗಳ ನಡುವೆ ಇರುತ್ತೆ. ಅಂದರೆ ಎ ಬಿ ಈಸ್ ಪ್ಯಾರಲಲ್ ಟು ಸಿ ಡಿ ಅಂತ ಹೇಳ್ತೀವಿ. ಅಂದರೆ ಇಲ್ಲಿ ಏನು ಮೆಜರ್ಮೆಂಟ್ ಇರುತ್ತೋ ಇಲ್ಲೂ ಕೂಡ ಅದೇ ಮೆಜರ್ಮೆಂಟ್ ಇರುತ್ತೆ, ಅಂದರೆ 16 ಸೆಂಟಿಮೀಟರ್. ಗೊತ್ತಾಗ್ತಿದೆ ಅಲ್ವಾ? ಮೊದಲನೇ ಕಂಡೀಷನ್ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಹಿಂದಿನ ತರಗತಿಯಲ್ಲಿ. ಸೊ ಸಮಾಂತರ ರೇಖೆಗಳ ನಡುವೆ ಇರುವಂಥದ್ದು, ಅದಕ್ಕೆ ಇಲ್ಲಿ ಎಷ್ಟು ಮೆಜರ್ಮೆಂಟ್ ಇರುತ್ತೋ ಅದು ಇಲ್ಲೂ ಕೂಡ ಅಷ್ಟೇ ಮೆಜರ್ಮೆಂಟ್ ಇರುತ್ತೆ ಅಂತ ಹೇಳಿ ನಾನು ಬರ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಏನಪ್ಪ ಅಂದರೆ ನಿಮಗೆ ಇನ್ನೊಂದು ಗೊತ್ತಿರಬೇಕು, ಸಮಾಂತರ ಚತುರ್ಭುಜದ
ಸೂತ್ರ, ಸಮಾಂತರ ಚತುರ್ಭುಜದ ಸೂತ್ರ ಅಂದರೆ ವಿಸ್ತೀರ್ಣವನ್ನು ಕಂಡುಹಿಡಿಬೇಕು ನೀವು. ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಕಂಡುಹಿಡಿಬೇಕು. ಅವಾಗ ಏನು ಮಾಡ್ತೀರಾ, ಬೇಸ್ ಅಂದರೆ ಪಾದ ಇಂಟು ಪರ್ಪೆಂಡಿಕ್ಯುಲರ್ ಲೈನ್ ಅಂದರೆ ಪರ್ಪೆಂಡಿಕ್ಯುಲರ್ ಲೈನ್ ಯೂಸ್ ಮಾಡ್ತೀರಿ. ಪರ್ಪೆಂಡಿಕ್ಯುಲರ್ ಲೈನ್ ಅಂತಂದರೆ ನಾವೇನು ಲಂಬಾಕಾರದಲ್ಲಿರುವಂಥದ್ದು, ಹೌದಲ್ವಾ? ಲಂಬಾಕಾರದಲ್ಲಿರುವಂಥದ್ದನ್ನು ತೆಗೆದುಕೊಳ್ಬೇಕಾಗತ್ತೆ. ಲಂಬವಾಗಿ ಇರುವಂಥದ್ದನ್ನು ತೆಗೆದುಕೊಳ್ಬೇಕಾಗತ್ತೆ. ಈಗ ನಮಗೆ ಇಲ್ಲಿ ಸಮಾಂತರ ಚತುರ್ಭುಜದ ವಿಸ್ತೀರ್ಣದ ಸೂತ್ರ ಗೊತ್ತಾಯಿತು. ಈಗ ನೀವು ಇಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ಎಡಿ ಅಂದರೆ ಇದ್ರದ್ದು ಮೆಷರ್ಮೆಂಟ್ ಕಂಡುಹಿಡಿಬೇಕು ಅಂತಂದರೆ ಯಾವ ಸಮಾಂತರ ಚತುರ್ಭುಜದ ವಿಸ್ತೀರ್ಣದಲ್ಲಿ ಅದು ಅಡಗಿದೆ ಅಂದರೆ ABCDಯಲ್ಲಿ. ಹಾಗಾಗಿರೋದ್ರಿಂದ ಇಲ್ಲೇನಂತ ಬರೀತೀರಾ, ವಿಸ್ತೀರ್ಣ ABCD ಇದ್ರೊಳಗಡೆ ಇರುವಂಥದ್ದು. ಪಾದ ಏನು ಬರುತ್ತೆ ನೋಡಿ, DC. ಹೌದಾ, ಏನಿದೆ DC. ಈಗ ಪರ್ಪೆಂಡಿಕ್ಯುಲರ್ ಹೈಟ್, ಪರ್ಪೆಂಡಿಕ್ಯುಲರ್ ಲಂಬವಾಗಿರುವಂಥದ್ದು, ಇದರೊಳಗಡೆ 2 ಲಂಬ ರೇಖೆ ಇದೆ, ಹೌದಲ್ವಾ? ಯಾವುದು, ಒಂದು AE ಇಂಟು AE, ಹೌದಾ? AE ಇಂಟು AE ಇದು ಏನು, ಒಂದೇ ಚತುರ್ಭುಜದಲ್ಲಿ ಅಂದರೆ ABCD ಅಂದರೂ ಒಂದೇ, ABCD ಅಂದರೂ ಒಂದೇ. ಇವಾಗ ನೆಕ್ಸ್ಟ್ ಇಲ್ಲಿ 2, ಈಗ ಇದು ಒಂದು ಚತುರ್ಭುಜ, ಅದರೊಳಗಡೆ ಬಂದಿರುವಂಥದ್ದು AE ಅನ್ನೋ ಪರ್ಪೆಂಡಿಕ್ಯುಲರ್ ಲೈನ್, ಇದು ಒಂದು ಪಾರ್ಟ್. ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂದರೆ ಈಸ್ ಈಕ್ವಲ್ ಟು ABCDಯಲ್ಲಿ ಇನ್ನೊಂದು ಪರ್ಪೆಂಡಿಕ್ಯುಲರ್ ಲೈನ್ ಇದೆ, ಹೌದಾ? ಯಾವುದದು, CF ಅಂತ ಹೇಳಿ. ಆ ಕಾರಣದಿಂದಾಗಿ ನಾನು ಏನಂತ ಬರ್ಬೋದು, ಈಸ್ ಈಕ್ವಲ್ ಟು AD ಅಂದರೆ ಪಾದ. ಇವಾಗ ಎಲ್ಲಿ ನೋಡಿ, ನೀವು ಈ ರೀತಿಯಲ್ಲಿ ತೆಗೆದುಕೊಂಡ್ರೆ ಇದು ಪಾದ, ಹೌದಾ? ಇವಾಗ ಇದರದ್ದು ಪಾದ ಅಂದರೆ ನಮಗೆ AD ಇದು ಏನಾಗಿರುತ್ತೆ, ಇದು ಒಂದು ಪಾದ ಆಗಿರುತ್ತೆ. ಇದನ್ನು ಕಂಡುಹಿಡ್ಕೋಬೇಕು ನಾನು ಎಷ್ಟು ಮೆಷರ್ಮೆಂಟ್ ಅಂತ. ಈ ಪಾದದಲ್ಲಿ ಪರ್ಪೆಂಡಿಕ್ಯುಲರ್ ಆಗಿರುವಂಥದ್ದು ಯಾವುದು, CF. ಹಾಗಾಗಿರೋದ್ರಿಂದ ಇಂಟು CF ಗೊತ್ತಾಗ್ತಿದೆ ಅಲ್ವಾ? ಇವಾಗ ಇಲ್ಲಿ ನೋಡಿ, ಈ ಪರ್ಪೆಂಡಿಕ್ಯುಲರ್ ಲೈನ್ಗೆ ಬೇಸ್ ಅಂದರೆ ಪಾದ DC ಇದೆ, DC ಇಂಟು AE ಮಾಡ್ತೀರಾ ಸೂತ್ರ. ಅಂದರೆ ಈ ಸಮಾಂತರ ಚತುರ್ಭುಜದಲ್ಲಿ ನೀವು ಆ ಸೂತ್ರವನ್ನು ಬಳಸ್ಕೊಂಡು ಕಂಡುಹಿಡಿತಾ ಇರೋವಂಥದ್ದು ಮಕ್ಕಳೇ. ಇವಾಗ AD ಅಂದರೆ ಈ ಸಮಾಂತರ ಚತುರ್ಭುಜದಲ್ಲಿ AD ಅನ್ನೋದು ಪಾದ ಆಯಿತು ಅಂತಂದರೆ ಇದರದ್ದು ಪರ್ಪೆಂಡಿಕ್ಯುಲರ್ ಲೈನ್ ಇನ್ನೊಂದು ಕೊಟ್ಟಿದ್ದಾರೆ ಅವರು, ಅಂದರೆ ಲಂಬ ರೇಖೆಯನ್ನು ಕೊಟ್ಟಿದ್ದಾರೆ, ಅದು ಯಾವುದು, CF ಅಂತ ಹೇಳಿ. ಇದಕ್ಕೆ ಇದು ಈಕ್ವಲ್ ಆಗಿರುತ್ತೆ ಅಂತ ಹೇಳಿ ಬರ್ಕೊಂಡಿದ್ದೀನಿ ನಾನು. ಈಗ ನೆಕ್ಸ್ಟ್ ನೋಡಿ, DC ಎಷ್ಟಿದೆ ಅಲ್ಲಿ, 16 ಸೆಂಟಿಮೀಟರ್ ಇದೆ, ಹೌದಾ? ನೆಕ್ಸ್ಟ್ AE ಎಷ್ಟಿದೆ ನೋಡಿ, ಅಲ್ಲಿ 8 ಸೆಂಟಿಮೀಟರ್ ಇದೆ, ಅದನ್ನು ಬರ್ಕೊಂಡೆ. ನಂತರ AD ಎಷ್ಟಿದೆ, AD ನಮ್ಗೆ ಗೊತ್ತಿಲ್ಲ, ಹಾಗಾಗಿರೋದು ಹಾಗೆ ಬರ್ಕೊಳ್ತೀನಿ, ಇಂಟು CF ಅಂದರೆ ಎಷ್ಟಿದೆ, 10 ಸೆಂಟಿಮೀಟರ್ ಇದೆ. ಇವಾಗ ಏನು ಮಾಡ್ತೀನಪ್ಪ ಅಂದರೆ 16 ಇಂಟು 8, ಈ 10ನ ಈಕ್ವಲ್ಸಿಂದ ಈ ಕಡೆ ಕಳಿಸ್ತೀನಿ, ಅವಾಗ ಏನಾಗುತ್ತೆ, ಡಿವೈಡೆಡ್ ಬೈ 10 ಆಗುತ್ತೆ. ಇಲ್ಲಿ ಉಳಿದಿರೋದೇನೋ AD ಗೊತ್ತಾಗ್ತದೆ ಅಲ್ವಾ? ಈಗ ನೋಡಿ, 2 4s 8, 2 5s 10. ಈಗ 5 1s 5 3s 15, 15 ಇನ್ನೂ ಒಂದು ಉಳಿಯುತ್ತೆ, ಪಾಯಿಂಟ್ ಕಟ್ಟಿ 0 ಇಳಿಸ್ಕೊಂಡ್ರೆ 2 5s 10, 3.5 ಬಂತು. ಇಲ್ಲಿ ಮಾಡ್ತೀನಿ ನಾನು, ಈಸ್ ಈಕ್ವಲ್ ಟು 3.5 ಸೆಂಟಿಮೀಟರ್ ಈಸ್ ಈಕ್ವಲ್ ಟು ಸೆಂಟಿಮೀಟರ್ ಈಸ್ ಈಕ್ವಲ್ ಟು AD. 3.5 ಸಾರಿ ಇನ್ನೊಂದು ಸ್ಟೆಪ್ ಬಿಟ್ಬಿಟ್ಟೆ, ಇಲ್ಲಿ ಮಾಡ್ತೀನಿ. 3.5 ಸೆಂಟಿಮೀಟರ್, ಇಲ್ಲಿ ಸೆಂಟಿಮೀಟರ್ ಸ್ಕ್ವೇರ್ ಉಳಿದಿರುತ್ತೆ. 1 ಸೆಕೆಂಡ್ ಮಕ್ಕಳೇ, ಇಲ್ಲಿ 3.5 ಇದೆ, ಹೌದಾ? ಸೆಂಟಿಮೀಟರ್ ಇದೆ, ಇಂಟು 4 ಸೆಂಟಿಮೀಟರ್ ಈಸ್ ಈಕ್ವಲ್ ಟು AD ಬೈ ಏನಿದೆ ಇಲ್ಲಿ 1 ಸೆಂಟಿಮೀಟರ್. ಇಲ್ಲಿ ಸೆಂಟಿಮೀಟರ್, ಈ ಸೆಂಟಿಮೀಟರ್ ಕ್ಯಾನ್ಸಲ್ ಆಯಿತು. ಇನ್ನೇನು ಉಳಿತು, 3.5 ಇಂಟು 4 ಸೆಂಟಿಮೀಟರ್ AD. ಇವಾಗ ಇವೆರಡೂ ಮಲ್ಟಿಪ್ಲೈ ಮಾಡಿ ಏನು ಬರುತ್ತೆ, 3.5 ಇಂಟು 4ನ ಮಲ್ಟಿಪ್ಲೈ ಮಾಡಿದಾಗ 12.8 ಬರುತ್ತೆ. 12.8 ಸೆಂಟಿಮೀಟರ್ AD. ಹಾಗಿದ್ರೆ ಏನಂತ ಬರೀತೀರಾ, ADನ ಬೆಲೆ, ADನ ಮೆಜರ್ಮೆಂಟ್ ಬಂದಿರೋಂಥದ್ದು ಎಷ್ಟು, 12.8 ಸೆಂಟಿಮೀಟರ್ ಅಂತ ಹೇಳಿ ಬರೆಯುವಂಥದ್ದು. ಗೊತ್ತಾಗ್ತದೆ ಅಲ್ವಾ? ಇದು ಮೊದಲನೇ ಪ್ರಶ್ನೆಯ ಉತ್ತರ ಆಗಿರುತ್ತೆ. ಸೊ ಇದನ್ನ ಒಂದು ಸ್ಕ್ರೀನ್ಶಾಟ್ ತೆಗೆದುಕೊಳ್ರಿ ಮಕ್ಕಳೇ. ಸೊ ಇವತ್ತಿನ ತರಗತಿಯಲ್ಲಿ ನಿಮಗೆ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಇನ್ನು ಉಳಿದಿರುವಂಥ ಲೆಕ್ಕಗಳನ್ನ ನೀವು ಮನೆಯಲ್ಲಿ ಪ್ರಯತ್ನ ಮಾಡಿ, ನಿಮ್ಗೆ ಏನೇ ಡೌಟ್ ಬಂದಿತ್ತು ಅಂದರೂ ಕಮೆಂಟ್ ಮಾಡಿ ಮಕ್ಕಳೇ. ಸೊ ಥ್ಯಾಂಕ್ ಯು.